ವೀರಪ್ಪನ ಕಡೆ ಒಬ್ಬ ವ್ಯಕ್ತಿನ ಕಳಿಸ್ತಾರೆ. ನಾನು ವೀರಪ್ಪನ ಕಡೆಯವನು, ಅವರ ತಂದೆಗೆ ಏನೋ ಒಂದು ಮೆಸೇಜ್ ಇದೆ, ಅದನ್ನ ಮುಟ್ಟಿಸ್ಬಿಟ್ಟು ಬರ್ತೀನಿ, ನನ್ಗೆ ಹೋಗೋಕೆ ಬಿಡ್ತೀರಾ, ಸಾಯಿಸ್ತೀರಾ ಸಾಯಿಸಿ. ಇಲ್ಲಿ ನನ್ ಸಾಯಿಸ್ತಿದ್ದಂಗೆ ಅಲ್ಲಿ ಸಾಯ್ತಾನೆ. ಸುಶೀಲಮ್ಮ ಪೊಲೀಸ್ ಇನ್ಫಾರ್ಮೆಂಟ್. ಆಮೇಲೆ ಸುಶೀಲಮ್ಮ ನೋಡಿದ ತಕ್ಷಣ ಹಾಯ್ ಅಂಕಲ್ ಅಂತಾಳೆ. ವೀರಪ್ಪ ನನ್ಗೆ ಸಿಕ್ಕಿದ್ದ, ಮಾತಾಡ್ದ, ನಿಮ್ಮನ್ನ ಯಾರನ್ನು ಉಳಿಸಲ್ವಂತೆ, ಎಲ್ಲ ಹೊಡೆದಾಕ್ತಾನೆ. ಬಂದರು ವೀರಪ್ಪನ ಹಿಡಿಕೆ, ವೀರಪ್ಪ ನಿಮ್ಮನ್ನೇ ಸುಟ್ಟಾಕ್ತಾನಲ್ಲ ಸಾರ್ ಅಂತಾನೆ. ನಮ್ಗೆ ಊಟನೂ ಇಳಿಯಲ್ಲ. ಅಲ್ಲ ಏನಾರು ವೀರಪ್ಪನ ಗೊತ್ತಾದ್ರೆ ಇಲ್ಲಿ ಅವನಲ್ಲಿ ಹಳದಲ್ಲಿ ಒಬ್ಬ ಹತ್ತದ್ಮೇಲೆ ಅವನು ಹತ್ಬಿಟ್ಟು ನೋಡ್ತೀವಿ ಸರ್, ಅಲ್ಲಿ 4 ಜನ ಸೆಂಟ್ರಿ ಮಾಡ್ತಾವ. ಅದರಲ್ಲಿ ನಾವು ಫೋಟೋ ನೋಡಿದ್ದವನು ಅಯ್ಯಂದೊರೆ ಕ್ಲೀನಾಗಿ ಕಾಣ್ತಾವನೆ. ವೀರಪ್ಪ ಅಲ್ಲಿ ಒಂದು ಪೂಜೆ ಮಾಡಿರ್ತಾನೆ. ಅವನು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಎಲ್ಲೋ ಒಂದ್ ಕಡೆ ಪೂಜೆ ಮಾಡೋದು. ಅವನ ಬಾಹುಬಲ, ಅವನು ನಡೆಯೋ ಸ್ಟೈಲು, ಇವೆಲ್ಲ ಅವ್ನು ತಿರ್ಗಾಡೋದು, ಅವ್ನು ನೋಡೋದು, ಆ ಕಡೆ ಈ ಕಡೆ ನೋಡಿದ್ರೆ ಇವನ್ ನಮ್ಮನ್ನಂತೂ ಜೀವಂತವಾಗಿ ಬಿಡಲ್ಲ ನೋಡ್ಬಿಟ್ರೆ. ಸರಿ, ಅಲ್ಲಿಂದ ಹೊರಟು ಇನ್ನೇನು ಉಚ್ಚಡಪ್ಪ ಟೆಂಪಲ್ಗೆ ಬರ್ಬೇಕು ಸರ್. ಅವ್ರಿಗೆ ಏನೋ ಒಂದು ಡೌಟ್ ಆಯ್ತು. ಚೆಕ್ ಅಂತ ಹಿಂದಕ್ಕೆ ತಿರುಗಿ ನೋಡಿದ್ರು, ಅಲ್ಲಿ ಹುಲ್ಲಿನ ಗರಿ ಅಳ್ಳಾಡ್ತಿತ್ತು. ಆಗಲ್ಲ ಈಗಲ್ಲ ಅನ್ಕೊಂಡು ಕೊನೆಗೆ ಹೋಗ್ಲಿ ತಗೊಂಡೋಗಮ್ಮ ಅಂದ್ಬಿಟ್ಟು 350 ಇಸ್ಕೊಂಡು ಸೀರೆ ಕೊಟ್ಟು, ಅದೇ ಪ್ರಥಮ ನಮ್ಮ ವ್ಯಾಪಾರ. 28/11/92ರಲ್ಲಿ ಅನೂರ್ಗೆ ಬಂದು ಅನೂರ್ನಲ್ಲಿ 2 ಪಾರ್ಟಿನ ಪಿಕಪ್ ಮಾಡ್ತಾರೆ. ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ. ಸಾರ್ ಇವನು ಯಾರು ಅಲ್ಲ ಸಾರ್, ಶಕೀಲ್ ಅಹಮದ್ ಅವ್ರ ಸಾವಿಗೆ ಇವನು ಒಂದು ಥರದಲ್ಲಿ ಕಾರಣ, ಇವನೇ ಅರ್ಧ ಹಾಳು ಮಾಡಿದವನು ನಮ್ಮನ್ನ ಅಂತ ಹೇಳ್ತೀನಿ ನಾನು. ಅದು ಹೆಂಗ ಬತ್ತೋ ಸಾರ್, ಅಮ್ಮನ್ ಡೋರ ತೆಗೆದ್ಬಿಟ್ಟಿದ್ದೆ, ಒಂದು ಕೈನ ಹಿಡಿದಿದ್ದೆ, ಬಲಗೈನ ಎಳ್ಕೊಂಡಿದ್ದೇನೆ. ಸುಮ್ಮನೆ ಹಿಂಗೆ ಕೈನ ಹಿಂಗೆ ತಿರ್ಗಿಸಿ ಈ ಕಂಕ್ಳಿಗೆ ಹೊಡಿತಾರೆ. 92 ದಿವಸ ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಬೆಟ್ಟಕ್ಕೆ ಬಂದರು. ಅವಾಗ ಅವಾಗ DG ಆಫೀಸ್ನಲ್ಲಿ ಅವರ ಅಡ್ಮಿನ್ ಆಗಿದ್ರು. ಅವರ ಅಡ್ಮಿನ್ ಅವಾಗ STFಗೆ DG DIG CM ಇದ್ದಾಗೆ ಅಜಯ್ ಕುಮಾರ್ ಸಿಂಗ್ ಸಾಹೇಬ್. ಅವರ ವಾರಕ್ಕೆ ಒಂದ್ಸರಿ ಭೇಟಿ ಕೊಡೋರು. ಮಾಮೂಲಾಗಿ ಅವ್ರು ಬಂದು ಭೇಟಿ ಕೊಟ್ಟರು. ಬೆಡ್ದಲ್ಲಿ ಇರ್ತಿರ್ಲಿಲ್ಲ ಅವರು, ಇಲ್ಲಿ ಅಡ್ಮಿನ್ನು ಸರ್, DG ಆಫೀಸಲ್ಲಿ ಅಡ್ಮಿನ್ನು ಅವರೇ, ಅಲ್ಲಿಗೆ ಚಾರ್ಜು. ಆಮೇಲೆ ಒಬ್ಬ DIGನ ನೇಮಿಸಲೇಬೇಕು ಅಂದ್ಬಿಟ್ಟು ಇವರೆಲ್ಲ ಮಡಿಯಾಳ್ ಸಾಹೇಬರು ಅಡ್ಮಿನ್ ಆಗಿದ್ರು, ಅವರು ಬರ್ತಾ ಹೋಗ್ತಾ ಇದ್ರು. ವಾರಕ್ಕೊಂದ್ಸರಿ ಬರೋರು. ಅಜಯ್ ಕುಮಾರ್ ಸಿಂಗ್ ಸಾಹೇಬರು ವಾರಕ್ಕೊಂದ್ಸರಿ. ಆದ್ರೆ ಅಜಯ್ ಕುಮಾರ್ ಸಿಂಗ್ ಸಾಹೇಬ್ರದ್ದು ಒಂದು ಇನ್ಸಿಡೆಂಟ್ ಆಯ್ತು. ನಾವು ಎರ್ಕೆ ಹಳ್ಳ ನೋಡ್ಬೇಕು ನಡೀರಿ ಅಂದ್ರು. ಎರ್ಕೆ ಹಳ್ಳ ಯಾವುದು? ಶ್ರೀನಿವಾಸ್ ತಲೆ ಕತ್ತರಿಸಿದ ಜಾಗ. ಆ ಜಾಗಕ್ಕೆ ಕರ್ಕೊಂಡೋಗಿ ಅಂತ ಅಂದ್ರೆ ಹೋದೋ ಇನ್ನೊಂದು 1 ಕಿಲೋಮೀಟರ್ನಲ್ಲಿ ಎರ್ಕೆ ಹಳ್ಳ ಐತೆ. ಅದು ನಾವು ನೋಡಿರ್ಲಿಲ್ಲ, ನಾವು ನಿಮ್ಗೂ ನೋಡ್ದಂಗೆ ಆಯ್ತದೆ ಬನ್ನಿ ಅಂದ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಹೋಗಿದ್ರು. ಆ ಟೈಮ್ನಲ್ಲಿ ಏನಾಯ್ತು, ಆನೆಗಳು ಒಂದು 10-12 ಆನೆ ಇರ್ಬೋದು ಸರ್. ಈ ಆನೆಗಳಿದ್ದು ನಾವು ಎದ್ರಕೊಂಡು, ಏನು ಸರ್ ಆನೆಗಳವೆ, ಅವೇನು ಮಾಡೋದಿಲ್ಲ ಬಾರಯ್ಯ, ಹಿಂದ್ಗಡೆ ಮುಂದ್ಗಡೆ ಬನ್ರಯ್ಯ, ನೀವು ಕೈ ಎದ್ರಕೊಂಡು ಆ ಕಡೆ ಈ ಕಡೆ ನೋಡೋದು, ಭಯ ಪಡಿಸ್ಬೇಡಿ, ಗುಂಪಲ್ಲಿ ಏನು ಮಾಡೋದಿಲ್ಲ ಅಂತ ಅಂದರು. ಸಲೀಸಾಗಿ ಹೊಟ್ಟೋದು. ಆಮೇಲೆ ಹೋಗಿ ಅರ್ಕೆ ಹಳ್ಳ ಎಲ್ಲ ನೋಡ್ಕೊಂಡು ಬರುವ ಹೊತ್ತಿಗೆ ಆನೆಗಳು ಇರಲಿಲ್ಲ. ಸರಿ, ಅಲ್ಲಿಂದ ಹೋಗಿ ನಮ್ಮ ಪಾಲಾರ್ ಕ್ಯಾಂಪ್ನಲ್ಲಿ ಕೂತ್ಕೊಂಡ್ರು ಅವರು. ಕೂತ್ಕೊಂಡು, ಈಗ ನಾನು 2 ದಿವಸ ಅಂತ ಸ್ಟೇ ಆಗೋಕ್ಕೆ ಬಂದಿದ್ದೀನಿ, ಇಲ್ಲಿಂದ ನಾಲಾ ರೋಡ್ ಹೋಗಬೇಕು, ಕೂಮಿಂಗು, ಏನು ಮಾಡಬೇಕು ಸರ್? ಒಂದು ಕೆಲಸ ಮಾಡಿ, ಇಲ್ಲಿಂದ ಉಚ್ಚಡಪ್ಪ ಟೆಂಪಲ್ ಹೋಗೋಣ, ಅಲ್ಲಿಂದ ಬೂದ್ಮಲೆಯಿಂದ ಅಲ್ಲಿ ಆನಂಬಾಡಿ ಹೆಬ್ಬಾವನ ಮಡು ಅಂತ ಬರುತ್ತೆ. ಹೆಬ್ಬಾವನ ಮಡುಗೆ ಹೋದರೆ ನಾಲಾ ರೋಡು ನಿಯರೆಸ್ಟ್ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ನಾಲಾ ರೋಡ್ಗೆ ಹೋಗ್ಬಿಡೋಣ. ಇವಾಗ ನಾಲಾ ರೋಡಿಂದ ಪಾಲಾರ್ಗೆ ಬರೋಣ. ರ್ಯಾಂಬೋ ಗೋಪಾಲಕೃಷ್ಣ ಅವರು ಕೂಮಿಂಗ್ನಲ್ಲಿದ್ದಾರೆ, ಅವ್ರು ಸಿಕ್ಕಿದ್ರು ಸಿಗ್ಬೋದು, ಇಲ್ಲ ಅಂದರೆ ಅವರು ಎಲ್ಲಿದ್ದಾರೆ ಲೊಕೇಶನ್ ಕೇಳ್ಕೊಂಡು ಅವ್ರನ್ನ ಮೀಟ್ ಮಾಡಿ ನಾನು ಹೋಗ್ತೀನಿ. ಸರಿ, ನಾಲಾ ರೋಡ್ಗೆ ಹೋದೋ. ನಾಲಾ ರೋಡಿಂದ ಕೂಮಿಂಗ್ ಸ್ಟಾರ್ಟ್ ಮಾಡೋದು. ಆ ಸ್ಟಾರ್ಟ್ ಮಾಡಿದಾಗ ಎಷ್ಟು 11:45-12 ಗಂಟೆ ಇರ್ಬೋದು. ಹೌದು, ಇಲ್ಲೆಲ್ಲ 10 ಗಂಟೆಗೆ ಮುಗ್ದೈತಿದ್ದು ಎರ್ಕೆ ಹಳ್ಳದ್ದು, ಶ್ರೀನಿವಾಸ್ ಅವರು ತಲೆ ಕತ್ತರಿಸಿದ್ದು. ಇವಾಗೇನೋ ಪಾರ್ಕ್ ಏನೋ ಮಾಡಿದಾರಂತೆ ಅಲ್ಲಿ, ಅದನ್ನು ನಾವು ನೋಡಬೇಕು ಅನ್ನೋ ಆಸೆ. ಅದನ್ನು ನಮ್ಗೆ ಬಿಡ್ತಾರೋ ಇಲ್ವೋ ಅನ್ನೋದೊಂದು ಭಯ. ನಾವು ಇವಾಗ ಪಬ್ಲಿಕ್ ಆಗೋದವಲ್ಲ ರಿಟೈರ್ಡ್ ಆದಮೇಲೆ. ಆ ಒಂದು ಇದರಲ್ಲಿ ನಾಲಾ ರೋಡಿಂದ ಸ್ಟಾರ್ಟ್ ಮಾಡ್ದೋ, ಆನಂಬಾಡಿ ಹತ್ರ ಬಂದೋ. ಆನಂಬಾಡಿ ವಿಲೇಜ್ ಹತ್ರ, ವಿಲೇಜ್ಗೆ ಯಾರನ್ನೂ ಬಿಡಲಿಲ್ಲ ನಮ್ಮ ಸಾಹೇಬ್ರು. ಯಾರಿಗೂ ಹೋಗ್ಬಿಡಿ, ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀರಾ? ಅವ್ರು ಹೋಗೋದು, ಪೊಲೀಸ್ನವ್ರು ಬಂದರು ಅಂದರೆ ವೀರಪ್ಪನ ಹುಡಿಕೊಂಬಂದವ್ರೆ, ಯಾರ್ಯಾರನ್ನೇ ತಗೊಂಡು ಹೋಗ್ತಾರ ಅನ್ನೋ ಭಯ ಇರ್ತದೆ. ಬೇಡ, ನಮಗೆ ದಾರಿನಲ್ಲಿ ಆಂದಿವೆ, ಯಾರು ಸಿಗ್ತಾರೆ ಅವ್ರನ್ನ ಮಾತಾಡ್ಸೋಣ. ಒಂದು ಹುಡುಗ ಸಿಕ್ಕದ, ಅವನ್ನ ಮಾತಾಡ್ಸೋರು. ಹಿಂಗೇನು ನೀನು ವೀರಪ್ಪನಿಗೆ ಏನೋ ಸಪೋರ್ಟ್ ಮಾಡ್ತೀಯಂತೆ, ಹಾಗೆ ಹೀಗೆ ಅಂತ. ನಮ್ಮ KSRP ಸಬ್ ಇನ್ಸ್ಪೆಕ್ಟ್ರು, ಸಾರ್ ಹಂಗೆಲ್ಲ ಕೇಳಿದ್ರೆ ಆಗಲ್ಲ ಸಾರ್, ಕೊಡಿ ಸಾರ್ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಅಜಯ್ ಕುಮಾರ್ ಸಿಂಗ್ ಅವನು ಮುಟ್ಬೇಡ ನೀನು, ಮಕ್ಕಳವು ಎಷ್ಟೇ ಇದ್ರು 18 ವರ್ಷ ತುಂಬುವರೆಗೂ ಅವನು ಮಗು, ಹೇಳಿದ್ರೆ ಕೇಳ್ತವೆ ಒಳ್ಳೆ ಮಾತಿನಲ್ಲಿ. ಜೇಬ್ಲಿಂದ ತೆಗೆದ್ರು. ಒಂದು 100 ರೂಪಾಯಿನೋ 5 ನೋಟೇನೋ ಇದ್ದೋ, 5-6 ಇದ್ದೋ, ಎತ್ತಿ ಅವನ ಕೈ ಕೊಟ್ಟರು. ಯಾಕೋ ಬಂದಿದ್ಯಾ? ಸರ್, ನಮ್ಮದೊಂದು ಹಸು ತಪ್ಪಿಸ್ಕೊಂಬಿಟ್ಟಿದೆ, ನಮ್ಮ ಅಪ್ಪ ಒಂದು ಕಡೆ ಹೋಗವ್ರೆ, ನಮ್ಮ ಅಮ್ಮ ಒಂದು ಕಡೆ ಹೋಗವ್ರೆ, ನಾನೊಂದು ಕಡೆ ಬಂದಿದ್ದೀನಿ, ಹೆಂಗೆ ಸೇರ್ತೀರಾ ನೀವು? ನಾವು ಒಂದು ವಿಷಲ್ ಇದೆ ಸರ್, ಆ ವಿಷಲ್ ಹಾಕಿದಾಗ ಅವರು ಆ ಕಡೆಯಿಂದ ವಿಷಲ್ ಆದರೆ ಅದು ಎಲ್ಲಿಂದ ಬತ್ತು ದನಿ ಅಂತ ನೋಡಿಕೊಂಡು ಆ ಜಾಗಕ್ಕೆ ನಾನು ಹೋಗ್ತೀನಿ, ಇಲ್ಲ ಅವರು ನನ್ನ ಹತ್ರ ಬರ್ತಾರೆ. ಸರಿ ಕಣ, ವೀರಪ್ಪ ಬರ್ತಾನಂತೆ ಇಲ್ಲಿ. ನಾವಂತೂ ಅವನು ನೋಡಲಿಲ್ಲ, ನಮ್ಮನ್ನು ಅವನು ಮಾತಾಡಿಸಲೂ ಇಲ್ಲ. ಅವನಲ್ಲಿ ಒಂದು
ಧೈರ್ಯವಾಗಿ ಮಾತಾಡೋ ಶೈಲಿ ಇತ್ತಲ್ಲ, ಅದರಲ್ಲಿ ಅವನು ಗೊತ್ತಿಲ್ಲ ಅನ್ನೋದು ಪಕ್ಕಾ ಗೊತ್ತಾಯಿತು. ಅವ್ರಿಗೆ ಇದ್ದಷ್ಟು ದುಡ್ಡನ್ನ ಅವ್ನ ಕೈ ಕೊಟ್ಟು, ಹೋಗಪ್ಪ ಹುಷಾರಾಗಿ, ಯಾವ ಕಡೆ ಹೋಯ್ತೀಯ, ಈ ಕಡೆ ಬಾ, ನಾವು ಅಲ್ಲೇ ಹೋಗ್ತಾ ಇದ್ದೀವಿ, ನಮ್ಮ ಜೊತೆನೇ ಬಾ ಬಂದು. ಆಮೇಲೆ ಅವನು ಬೇರೆ ಕಡೆ ತಿರ್ಕೊಂಡು ಅವನು ಹೊರಟೋದ. ಅಲ್ಲಿಂದ ಬಂದು ನಾವು ಒಂದು 35 ಜನ ಇದ್ದೋ ಸರ್. ಕೂಮಿಂಗು, ಫಾರೆಸ್ಟ್ ಕೂಮಿಂಗ್ ಅಂದರೆ 35 ಮೆಂಬರ್ಸು ಇನ್ಕ್ಲೂಡಿಂಗ್ ಆಫೀಸರು. 35 ಜನ ಇರಲೇಬೇಕು. ಆಫೀಸರು ಮುಂದೆ ಎಲ್ಲೂ ನೋಡಲಿಲ್ಲ ನಾನು. ಅಜಯ್ ಕುಮಾರ್ ಸಿಂಗು, ಮಡಿಯಾಳ ಸಾಹೇಬರು 30 ಅಡಿ ಹಿಂದೆ ಬರ್ಬೇಕು ನೀವು, ನಾನು ಮುಂದೆ ಹೋಗ್ತೀನಿ ಅಂತ ಅವರೊಬ್ಬರೇ ಹೋಗೋರು. ಅಜಯ್ ಕುಮಾರ್ ಸಿಂಗ್ ಜೊತೆ ನಾನು ಹೋಗ್ತಿದ್ದೆ. ಆಮೇಲೆ ಅವರ ಡ್ರೈವರ್ ಒಬ್ಬ ಇದ್ದ, ಅವನು ಧೈರ್ಯವಾದಂಥ ವ್ಯಕ್ತಿ. ನಾವಿಬ್ಬರೇ, ನಮ್ಮಿಂದ 20 ಅಡಿನಲ್ಲಿ ಪೊಲೀಸ್ ಬರಬೇಕು, ಈ ಥರ ಕಂಡೀಷನ್ ಇತ್ತು. ಏಕೆಂದರೆ ಅಜಯ್ ಕುಮಾರ್ ಸಿಂಗ್ ಅವ್ರಿಗೆ ಈ ಕೆಲವು ರೂಟ್ಗಳು ಗೊತ್ತಿರಲ್ಲ. ನಾವು ಓಡಾಡಿ ಅಭ್ಯಾಸ ಆಗಿತ್ತು. ಒಂದು 2-3 ಸರಿ ಕೂಮಿಂಗ್ ಮಾಡಿದ್ದು. ಆಮೇಲೆ ನಾನು ಮುಂದೆ ಕರ್ಕೊಂಡು ಹೋಗುವೆ. ಇವರಿಬ್ಬರದ್ದು ಒಂದೇ ಕ್ಯಾಟಗಿರಿ. ಫಸ್ಟು ಅವ್ನು ನನ್ಗೆ ಹೊಡಿಲಿ, ನೀವು ಅವನ್ನ ಕವರ್ ಮಾಡಿ ಅವ್ನು ಮುಗಿಸಿ. ನಾನು ಹೋದ್ರೆ ಏನು ಪ್ರಪಂಚಕ್ಕೆ ಲಾಸ್ ಇಲ್ಲ, ಅವನು ಹೋದರೆ ನಮಗೆ ಲಾಭ ಅಂತ ಧ್ಯೇಯ ಇಟ್ಕೊಂಡಿದ್ರು ಇವರು, ಮಡಿಯಾಳ ಸಾಹೇಬರು, ಅಜಯ್ ಕುಮಾರ್ ಸಿಂಗ್ ಸಾಹೇಬರು. ಸರಿ, ಅಲ್ಲಿಂದ ಹೊರಟು ಇನ್ನೇನು ಉಚ್ಚಡಪ್ಪ ಟೆಂಪಲ್ಗೆ ಬರ್ಬೇಕು ಸರ್. ಅವ್ರಿಗೇನೋ ಒಂದು ಡೌಟ್ ಆಯಿತು. ಚೆಕ್ ಅಂತ ಹಿಂದಕ್ಕೆ ತಿರುಗಿ ನೋಡಿದ್ರು, ಅಲ್ಲಿ ಹುಲ್ಲಿನ ಗರಿ ಅಳ್ಳಾಡ್ತಿತ್ತು. ಏನು ಸೂಕ್ಷ್ಮ ಈ ಮನುಷ್ಯ, ಅಷ್ಟು ದೂರದಲ್ಲಿ ಹುಲ್ಲಿನ ಗರಿ ಅಳ್ಳಾಡೋದಕ್ಕೆ ಹೆಂಗೆ ನೋಡ್ತಾವಲ್ಲ, ಅದೇನೈತೆ ನೋಡು. ಅಲ್ಲೋದ್ರೆ ಮುಳ್ಳಂದಿ. ಸರ್ ಮುಳ್ಳಂದಿ ಇದೆ, ಸರಿ ಅದೇನು ಮಾಡಬೇಡಿ ಬಂದ್ಬಿಡಿ. ಉಚ್ಚಡಪ್ಪ ಟೆಂಪಲ್ಗೆ ಹೋದೋ, ಅಲ್ಲಿ ನೋಡ್ದೋ ಆ ಗಂಟೆ, ಅವನು ಇಟ್ಟಿರ್ತಕ್ಕಂಥ 3 ಕಲ್ಲು, ಅಲ್ಲೇನು ಬ್ರಹ್ಮ ವಿಷ್ಣು ಮಹೇಶ್ವರನೋ ಇಲ್ಲ ಈಶ್ವರನೋ ಯಾವ ದೇವರೋ ಗೊತ್ತಿಲ್ಲ. ಅಲ್ಲೊಂದು 4-5 ತ್ರಿಶೂಲ, ಕಬ್ಬಿಣದವು, ಐಟ್ನವು ತ್ರಿಶೂಲ ನೋಡ್ತಂಗೆ ಮೇಲೆ ನೋಡ್ತೀವಿ, ದೊಡ್ಡ ಗಂಟೆ ಕಟ್ಟವನೆ. ಆ ಗಂಟೆ ಒಂದು ಸರಿ ಹೊಡೆದ್ರೆ ಸುಮಾರು 8 ಕಿಲೋಮೀಟ್ರ್ ಶಬ್ದ ಹೋಗುತ್ತಂಥದ್ದು. ಇಬ್ಬರು ಹೊರಕ್ಕಾಗಲ್ಲ ಗಂಟೆನ, ಅದನ್ನ ಬೊಂಬ್ ಹಾಕೊಂಡು ನಾವು ಹೊತ್ಕೊ ಬಂದಿದ್ದೀವಿ. ಈ ಗಂಟೆನ ಎತ್ಕೊಳ್ಳಿ ಒಂದು ಬೊಂಬ್ ಕತ್ತರಿಸ್ಕೊಂಡು ಅಂತ. ನಮ್ಮ ಹತ್ರ 5 ಜನಕ್ಕೆ ಒಬ್ಬರ ಹತ್ರ ಒಂದು ಮಚ್ಚಿರೋದು. ಮಚ್ಚು ಕಂಪಲ್ಸರಿ ಇರಲೇಬೇಕು, ವೆಪನ್ ಇಲ್ಲಾಂದ್ರೂ ಮಚ್ಚಿರಬೇಕು. ಯಾಕಂದರೆ ಹೋಗುವಾಗ ಮುಳ್ಳುಗಳು ಸಿಗುತ್ತೆ, ಅದನ್ನು ಕತ್ತರಿಸ್ಕೊಂಡು ನಾವು ಜಾಗ ಮಾಡ್ಕೊಂಡು ಹೋಗ್ಬೇಕು. ಆ ಗಂಟೆನ ಕಟ್ಟಿಸಿದ್ರು ಒಂದು ಬೊಂಬ್ಗೆ. ಏನಕ್ಕೆ ಕಾಡಿನಲ್ಲಿ ಇಷ್ಟು ದೊಡ್ಡ ಗಂಟೆ, ದೇವಸ್ಥಾನ ಕೊಡೋಣ, ಆ ಭಾವನೆ ಅವ್ರದ್ದು. ಕಾಡು, ಅಲ್ಲಿ ಯಾವ ಊರು ಇಲ್ಲ, ಏನೂ ಇಲ್ಲ. ಸರಿ ಅಂದ್ಬಿಟ್ಟು ಇವ್ರಿಗೆ ಬಾಯಾರಿಕೆ ಅಂದರೆ ಅಂಥ ಬಾಯಾರಿಕೆ ಅಲ್ಲ ಸರ್, ನೀರೇ ಇಲ್ಲ ನಮಗೆ. 8 ಕಿಲೋಮೀಟರ್ ನಡೆದಿದ್ದೀವಿ, ನಮ್ಮ ಬಾಟ್ಲ್ಗಳೆಲ್ಲ ಇದ್ದು ನೀರು ಖಾಲಿ ಆಗೋಗ್ಬಿಟ್ಟದೆ. ಇದ್ದ ಜಾಗದಲ್ಲಿ ತುಂಬ್ಕೊಳ್ಳಿಲ್ಲ, ಮರ್ತ್ಬಿಟ್ಟು ಬಂದ್ಬಿಟ್ಟು ಏನೋ ಮಾಡೋದು ಅಂದರು. ನಮ್ಮ ಗಂಗಾಧರ ಸಾಹೇಬ್ರು ಇದ್ರು ಜೊತೆನಲ್ಲಿ, ನೋಡ್ಕೊಂಬಂದ್ರು ಒಂದಷ್ಟು ದೂರ ಹೋಗಿ, ಪುಟ್ಟು ಬಾಯಿಲಿ. ಆ ಒಂದು ಇದಕ್ಕೆ 4 ರೋಡಲ್ಲೇ ತಗೊಂಡಿದ್ದೋ ಸರ್. ನನಗೆ ಅತಿ ಬಾಯಾರಿಕೆ ಆದಾಗ ನಮ್ಮ ಶರೀರದಲ್ಲಿರೋ ರಕ್ತ, ನೀರು ಎಲ್ಲ ನಾವು ಒಗಿತಾ ಇದ್ದ ಖಾರದಲ್ಲಿ ನಮ್ಮ ಜೊಲ್ಲಾಗಿ ಪರಿವರ್ತಿಸಿ ನಮ್ಮ ಹೊಟ್ಟೆಗೆ ಸೇರ್ತದೆ. ಅವಾಗ ಸ್ವಲ್ಪ ಬಾಯಾರಿಕೆ ಹಿಂಗುತ್ತದೆ, ಅದಕ್ಕೋಸ್ಕರ ತಗೊಂಡಿದ್ದು ಅಂತ ಅಂದ್ಬಿಟ್ಟು ನಮ್ಮ ಗಂಗಾಧರ ಸಾಹೇಬರು ಹೇಳಿದ್ರು. ಸರಿ ಅಂದ್ಬಿಟ್ಟು ಕೊಟ್ಟೋ ತಿಂದೋ, ಹೌದಲ್ಲ ಎಷ್ಟು ಸಮಾಧಾನ ಆಗೋಯ್ತು ಇವಾಗ ಅಂದ್ಬಿಟ್ಟು ಮುಂದೆ ಹೋದ್ರು. ಅಲ್ಲಿ ನೀರು, ಮುಖ ಕೈ ಕಾಲೆಲ್ಲ ತೊಳೆದ್ರು. ನಾನು ಸ್ನಾನ ಮಾಡ್ತೀನಿ ಅಂದರು. ಮಾಡಿ ಸರ್, ನನ್ನ ಹತ್ರ ಒಂದು ಅಡಿಷನಲ್ ಸೋಪ್ ಇರೋದು, ಒಂದು ನಾನು ಮಾಡೋ ಸೋಪ್ ಇರೋದು. ನಾನೇ ಸೋಪ್ ಕೊಟ್ಟೆ, ಹೊಸ ಸೋಪ್ ಕೊಟ್ಟೆ, ಲೈಫ್ ಬಾಯ್. ನನ್ನ ಲೈಫ್ ಬಾಯ್, ಇವತ್ತು ಲೈಫ್ ಬಾಯಿ. ನಾವು ಹುಡ್ದಾಗಿರಿಂದಲೂ ಲೈಫ್ ಬಾಯೇನೆ. ಸರಿ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಕೈಗೆಲ್ಲ ಸೋಪ್ ಹಾಕೊಂಡು ಉಜ್ಜುವಾಗ ಅವ್ರದ್ದು ಉಂಗುರ ಬಿದ್ದೋಗಿದೆ. ಅದು ಅವರು ನಿಶ್ಚಿತಾರ್ಥಕ್ಕೆ ಅಂತ ಅವರ ಮಿಸಸ್ ಮನೆಯವರು, ಅವ್ರ ಮಿಸಸ್ಸಿಂದ ಅವ್ರ ಕೈಗೆ ಹಾಕಿದ್ದು. ಆಮೇಲೆ ರಿಂಗ್ ಎಲ್ಲೋ ಬೀಳಿಸ್ಬಿಟ್ಟು ಅಲ್ಲಿಂದ ನಾವು ಕ್ಯಾಂಪ್ಗೆ ಹೋಗ್ಬೇಕಾದ್ರೆ ಒಂದು 12 ಕಿಲೋಮೀಟ್ರು ಹೋಗಿದ್ದೀವಿ. ಅಲ್ಲಿ ಕೈ ಕಾಲು ಮುಖ ತೊಳೆದವರು ಕೈ ಒರೆಸ್ಕೊಳ್ಳುವಾಗ ನೋಡ್ತಾರೆ ಉಂಗುರ ಇಲ್ಲ. ಅಲ್ಲೆಲ್ಲ ಹುಡುಕಿದ್ರು, ಇಲ್ಲ. ಅಲ್ಲಿ ಸ್ನಾನ ಮಾಡೋತವೇ ಬಿದ್ದೋಗಿರ್ಬೇಕು ಸರ್. ಅಲ್ಲಿ ಎಲ್ಲ ಪಬ್ಲಿಕ್ ಓಡಾಡ್ತದೆ, ತಮಿಳ್ನಾಡು ಜನ, ಅವರು ಇವರು, ಏನೇನಾಗಿದೆಯೋ. ಅವ್ರ ಕಣ್ಣಲ್ಲಿ ನೀರು ಬಂತು ಸರ್. ವೀರಪ್ಪ ಅವರು ಗುಂಡಾಕಿದ್ರು ಅಳದೇ ಇರುವಂಥ ವ್ಯಕ್ತಿ ಆ ಒಂದು ಉಂಗುರಕ್ಕೆ ಸರವಾಗಿ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ನಮಗೂ ಬೇಜಾರಾಗೋಯ್ತು. ನಾವು ಅವ್ರಿಗೆ ಗೊತ್ತಿಲ್ದಂಗೆ ಅವ್ರು ಸ್ನಾನ ಮಾಡಿದ ಜಾಗದಲ್ಲೇ ಒಂದು 7-8 ಜನ ಹೋಗಿದ್ದೋ. ನಾವು ವೆಪನ್ ಸಮೇತ ಹೋಗಿದ್ದೋ. ಹೋಗಿ ಹುಡುಕಿದೋ, ಎಲ್ಲಿ ಸಿಗುತ್ತಲ್ಲಿ ತೊರೆ. ಡ್ಯಾಮ್ಗೆ ಹೋಗ್ತಾ ಇದೆ ನೀರು, ಮೇಟೂರು ಡ್ಯಾಮ್ಗೆ, ಕಾವೇರಿದು ಲಿವರು ಸಿಗಲಿಲ್ಲ. ಕೊನೆಗೆ ಬಂದು ನಮ್ಗೆ ಗಂಗಾಧರ ಸಾಹೇಬ್, ಸರ್ ಇಲ್ಲ ಸಿಗಲಿಲ್ಲ ಸರ್, ಎಲ್ಲನೂ ಬಗದು ನೋಡಬೇಕಿತ್ತು ಅಂತ. ಬಗದಷ್ಟು ಹಳ್ಳಕ್ಕೆ ಹೋಯ್ತದೆ ಸರ್, ಅದು ತೂಕ ಇರು ಚಿನ್ನ ಅಲ್ವಾ. ಒಂದು ಕಡೆ ಬಗದ್ರೆ ಇನ್ನೊಂದು ಕಡೆಗೆ ಹೋಯ್ತದೆ, ಇನ್ನೊಂದು ಕಡೆ ಬಗದ್ರೆ ಇನ್ನೊಂದು ಕಡೆಗೆ ಹೋಯ್ತದೆ. ಒಂದು ದಿವಸ ಫುಲ್ಲು ನೋಡ್ದೋ ನಾವು ಪಾಲಾರ್ನಲ್ಲಿ. ಅವ್ರ ಮುಖದಲ್ಲಿ ಕಳೆನೇ ಬರಲಿಲ್ಲ, ಅಷ್ಟು ಬೇಜಾರು ಪಟ್ಬಿಟ್ರು. ನೈಟು ಮಲ್ಗಿ ಸಾರ್ ಅಂದ್ಬಿಟ್ಟು ಮಂಚದ ಮೇಲೆ ಬೆಡ್ ಹಾಕಿ ಕೊಟ್ಟರೆ ಅಲ್ಲೂ ನಿದ್ದೆ ಮಾಡ್ತಿಲ್ಲ, ಕೂತ್ಕೊಂಡೇ ಯೋಚನೆ ಮಾಡ್ತಾವ್ರೆ. ಬೆಳಿಗ್ಗೆ MML's ಹೋದ್ರು. ಊಟಕ್ಕೆ ಕ್ಯಾಂಪಲ್ಲೇ ಊಟ. ನಾವು ಅಕಸ್ಮಾತ್ ಇವತ್ತೇ ರಿಟರ್ನ್ ಬರ್ತೀವಿ ಅಂದರೆ ಮಧ್ಯಾಹ್ನಕ್ಕೆ ಕೊಟ್ಬಿಡೋರು. ಅನ್ನ ಸಾಂಬಾರು, ಚಿತ್ರಾನ್ನ, ಇಲ್ಲ ಪುಳಿಯೋಗರೆ, ಇಲ್ಲ ಹುಳಿ ಅನ್ನ, ಯಾವುದೋ ಒಂದು ಮಾಡಿ ಪಾರ್ಸಲ್ ಮಾಡಿಕೊಡೋರು. KSRPನಲ್ಲಿ ಅದಕ್ಕೆ ಅಂತಲೇ ಅಡುಗೆ ಭಟ್ರನ್ನ ಅಪಾಯಿಂಟ್ಮೆಂಟ್ ಮಾಡೋರು. ಆ ಕೆಲಸ ಬಿಟ್ಟು ಇನ್ನೇನು ಮಾಡುವಂಗಿಲ್ಲ, ಆದರೂ ವೆಪನ್ಸ್ ಆಪ್ರೇಟ್ ಮಾಡಬೇಕು. ಆಮೇಲೆ ಹೋದ್ರು, ಇಂಡಿಯಾಕ್ಕೆ ಹೋಗಿ ಇಂಡಿಯಾದಿಂದ ಬ್ಯಾಂಗ್ಳೂರ್ಗೆ ಹೊರಟ್ಬಿಟ್ರು. ರ್ಯಾಂಬೋ ಅವರು ಎಲ್ಲಿ ಸರ್, ಈ ಉಂಗುರದ ಬೇಜಾರಿನಲ್ಲಿ ಹೊರಟೋದ್ರು. ಇನ್ನೊಂದು ಸರ್ ಬಂದಾಗ ನೋಡ್ತೀನಿ ಅಂದ್ಬಿಟ್ಟು ಅದು ಬಿಟ್ಟು ಒಂದು ವಾರಕ್ಕೆ ಬಂದರು. ವಾರಕ್ಕೆ ಅಂದರೆ ಸರ್ಪ್ರೈಸ್ ವಿಸಿಟ್ ಅಂತ ಬರ್ತಾರೆ. ಬರೀ ಅಲ್ಲಿ ಸ್ಪಾಟ್ನ ಚೆಕ್ ಮಾಡಿಕೊಂಡು ಏನು ನಡೆದಿದೆ ವರ್ಕು,
ಇವ್ರದ್ದು ಅಮೌಂಟ್ ಏನು ಖರ್ಚಾಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ನೋಡೋದಕ್ಕೆ ಅಲ್ಲೆಲ್ಲ ಇನ್ಚಾರ್ಜು ಟಾಂಗೋಫ್ ಅವರು ನಮ್ಮ ಜೈಪಾಲ್ ಸಾಹೇಬರು ಅವರು ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ ಮೇಲೆ ಮೇಟೂರ್ಗೆ ಹೋಗೋಣ. ಏನು ಸರ್ ವಿಶೇಷ? ರ್ಯಾಂಬೋ ಮಾತಾಡೋಣ. ನೀವು ತಮಿಳ್ನಾಡು ವೈರ್ಲೆಸ್ ಸೆಟ್ಟಿಂದ ಆಗ ಸ್ಯಾಟಲೈಟ್ ಫೋನ್ ಬಂದಿರಲಿಲ್ಲ. ತಮಿಳ್ನಾಡು ವೈರ್ಲೆಸ್ ಸೆಟ್ಟಿಂದ ಸರ್ ಅವ್ರ ಮನೇಲಿ ರೆಸ್ಟ್ ತೊಗೋತಾ ಇದ್ದಾರೆ, ಬೆಳಿಗ್ಗೆ ಬಂದರು ಅವರು ಫಾರೆಸ್ಟಿಂದ. ತಾವ್ಯಾರು ಸರ್ ಮಾತಾಡೋದು? ಇಲ್ಲ ನಮ್ಮ DIG ಸಾಹೇಬರು ನೋಡ್ಬೇಕಂತೆ. ಯಾರು? ಅಜಯ್ ಕುಮಾರ್ ಸಿಂಗ್ ಅಂದರೆ ಅಲ್ಲೂ ನಡ್ಕ. ಅದು ಏನಿದೆಯೋ ಈ ಮನುಷ್ಯನಲ್ಲಿ ಪವರು ಗೊತ್ತಿಲ್ಲ. ಆಮೇಲೆ ಇಲ್ಲ ಕಳಿಸಿ ಅವ್ರನ್ನ, ನಾವು ಎಬ್ಬರಿಸ್ತೀವಿ ಅವ್ರು ಬರೋ ಟೈಮ್ಗೆ. ನಮ್ಗೆ ಮೇಟೂರಿಗೆ ಬಂದ ತಕ್ಷಣ ತಿಳಿಸಿದ್ರೆ ಮೇಟೂರಿಂದ ಡ್ಯಾಮ್ ಹತ್ತಿ ಸ್ವಲ್ಪ ಪಕ್ಕದಲ್ಲೇ ಮನೆ, ಡ್ಯಾಮ್ ಪಕ್ಕದಲ್ಲೇ ಮನೆ. ರ್ಯಾಂಬೋ ಗೋಪಾಲಕೃಷ್ಣ ಅವ್ರು SP ಸರ್ ಅವರು ಪಡಚಿಗೌಂಡ್ರು, ವೀರಪ್ಪನ ಕಮ್ಯುನಿಟಿಯವರೇ. ವೀರಪ್ಪನ ಹೊಡೆಯೋಕ್ಕೆ ತುದಿಗಾಲಿನಲ್ಲಿ ನಿಂತ ವ್ಯಕ್ತಿಗಳು ಅಂದರೆ ತಮಿಳ್ನಾಡು ಪೊಲೀಸ್. ಸರಿ ಅಂದ್ಬಿಟ್ಟು ಅಲ್ಲಿ ಹೋಯ್ತಿದ್ದಂಗೆ ಫೋನ್ ಮಾಡ್ದೋ, ಬನ್ನಿ ಎದ್ದಿದ್ದಾರೆ ಸಾಹೇಬರು. ಹೋದ ತಕ್ಷಣ ನಮಗೆ ಒಳ್ಳೆ ಅದೇನೋ ತಮಿಳ್ನಾಡ್ದು ಒಂಥರ ಪುರಿ ಒಳಗಡೆ ಮಾಡ್ತಾರೆ ತಿಂಡಿ, ರುಚಿಯಾಗಿತ್ತು. ನಾನು ಟೇಸ್ಟ್ ನೋಡ್ಬಿಟ್ಟು ಒಂದು ಪ್ಲೇಟ್ ತಿಂದ್ಬಿಟ್ಟು ಒಳಗಡೆಗೆ ಹೋಗಿ ನಾನು ಬೇಕಾದಷ್ಟು ಹಾಕೊಂಡು ನಾನು ತಿಂದೆ. ಆಮೇಲೆ ನಮ್ಮ ಅಜಯ್ ಕುಮಾರ್ ಸಿಂಗ್ ಸಾಹೇಬ್ರು ತಿಂದರು. ಅವ್ರು ಏನೇನೋ ಮಾತಾಡ್ಕೊಂಡ್ರು. ಅವ್ರು ಮಾತಾಡುವಾಗ ನಮಗೇನು ಕೆಲಸ, ನಾವು ಆಚೆ ಕಡೆಗೆ ಬಂದು ಒಂದು ಅರ್ಧ ಗಂಟೆ ಮಾತಾಡಿದ್ರು. ಅರ್ಧ ಗಂಟೆ ಮಾತಾಡಿದ ಮೇಲೆ ಹೋಗೋಣ ವಾಪಸ್ಸು. ಬನ್ನಿ ಸರ್ ಹೋಗೋಣ. ಮಾಮೂಲಿ 2 ಜೀಪು, 1 ಕಾರು, ಮುಂದೆ ಹಿಂದೆ ಕಾರು. ಓದೋ MML ಬಿಟ್ಟು ನೀನು ಅಲ್ಲಿ ನೋಡೋದು ಆ ಕಡೆ ಈ ಕಡೆ ಇವೆಲ್ಲ ನೋಡಿದ್ರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತಲೇ ಬಂದಿದೆಯಾ? ಒಂದು ಆಪ್ರೇಷನ್ ಮಾಡ್ತೀಯಾ? ಒಬ್ಬನೇ ಕಳಿಸ್ತೀರಾ ಸರ್? ಇಲ್ಲ, ನೀವು ಇಬ್ಬರು ಹೋಗಿ. ಅಲ್ಲೇ ಪಕ್ಕದಲ್ಲಿದ್ದವರು ಜೈಪಾಲ್ ಸಾಹೇಬರು, ಸರ್ ಅವ್ರನ್ನ ಗೋಪಿ ಅಂತ ಆಗಲಿ ಪುಟ್ಮಲಾಚಾರ ಅಂತ ಆಗಲಿ ಕರೆಯೋದು ಬೇಡ, ಕಿಟ್ಟು ಪುಟ್ಟು ಅಂತ ಹೆಸರಿಟ್ಬಿಡೋಣ ಇವರಿಗೆ. ಮಾಮೂಲಿ ಪುಟ್ಮಲಾಚಾರ್ಯಗೆ ಪುಟ್ಟು ಅಂತ, ಇವನು ಗೋಪಿಗೆ ಕಿಟ್ಟು ಅಂತ ಓಕೆ ಒಳ್ಳೇದು ಅಂತ ಅಂದರು. ಆವಾಗಿನಿಂದ ನಮ್ಮದು ಕಿಟ್ಟು ಪುಟ್ಟು ಆಗೋಯ್ತು ಹೆಸರು. ಸರಿ ಅಂದ್ಬಿಟ್ಟು ಆಮೇಲೆ ಒಳಗಡೆಗೆ ಕರ್ಕೊಂಡೋದ್ರು. ನಮ್ಮಿಬ್ಬರನ್ನ ಯಾರನ್ನೂ ಸೇರಿಸ್ಲಿಲ್ಲ ಒಳಗಡೆ. ನೀವು ಇಂಡಿವಿಜುವಲ್ ಆಗಿ ವರ್ಕ್ ಮಾಡಿ, ಯಾರೂ ಇದು ಬೇಡ. ನೀವು ಕೊಳ್ಳೇಗಾಲಕ್ಕೆ ಹೋಗಿ ವೆಂಕಟಸ್ವಾಮಿ ಇರ್ತಾರೆ, ಅವ್ರ ಸಜೆಷನ್ ತಗೊಳ್ಳಿ. ಅಲ್ಲಿ ಅರಸು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ಬೆನ್ನಲ್ಲಿ ಸುಮಾರು ಗುಂಡುಗಳು ಹೋಗಿದೆ. ಹರಿಕೃಷ್ಣ ಶಕೀಲ್ ಅಹಮದ್ ಪೀರಿಯಡ್ನಲ್ಲಿ ಅವರೂ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೂ ಸಜೆಷನ್ ತಗೊಳ್ಳಿ, ನೀವು ಹೋಗಿ ಕೆಲಸ ಮಾಡಿ. ಆಯಿತು ಸರ್ ಅಂದು. ಸರಿ, ನಾನು ಹೋಗುವಾಗ ನಾನು ಕಾರಲ್ಲಿ ಕೂತ್ಕೊಳ್ಳಿ, ಇಬ್ರು ಕಾರಲ್ಲಿ ಕೂತ್ಕೊಂಡು ತಗೊಬಂದು ಕೊಳ್ಳೇಗಾಲದಲ್ಲಿ ಬಿಟ್ಟರು. ವೆಂಕಟಸ್ವಾಮಿ ಅವ್ರ ಹತ್ರ ಮಾತಾಡ್ಬಿಟ್ಟು ಇವ್ರಿಗೇನು ಬೇಕೋ ನೀವು ಉಪಯೋಗಿಸ್ಕೋಬೋದು, ಇವ್ರು ಎಲ್ಲದಕ್ಕೂ ರೆಡಿಯಾಗಿದ್ದಾರೆ. ಸರಿ, ಆಮೇಲೆ ಅರಸು ಸಾಹೇಬರು ಅಲ್ಲೇ ಇದ್ರು. ಥ್ಯಾಂಕ್ಸ್ ಸರ್ ಇಂಥ ಒಳ್ಳೆ ಜನ ಕೊಟ್ಟಿದ್ದಕ್ಕೆ ಅಂತ ಅವರು ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಅವರು ಒಂದು ನೈಟ್ ಕೂತ್ಕೊಂಡಿಸ್ಕೊಂಡು ನಮಗೆಲ್ಲ ಪಾಠ ಒಪ್ಪಿಸಿದ್ರು. ಈ ರೀತಿ ಆಗಿದೆ, ಈ ರೀತಿ ಇದೆ, ಯಾರನ್ನೂ ನಂಬಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡ್ಕೋದು ನನ್ನ ಕೈ ನಾನೇ ನಂಬ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕೊನೆಗೆ ನಮಗೆ ಇಂಡಿವಿಜುವಲ್ ವರ್ಕು ಅಂದರೆ ನೀವು ಅಂಡೆ ಕುರುಬನ್ ದೊಡ್ಡಿ, ಬೊಮ್ಮೆಗೌಡ PS ದೊಡ್ಡಿ, ಟಿಬೇಟು ಈ ಸೈಡು ಹೋಗಿ ಯಾವುದಾದ್ರು ಒಂದು ಬಿಸ್ನೆಸ್ ಆಫರು ಯಾವುದಾದ್ರು ಒಂದು ಮಾಡಿ ನೀವು ಊರು ಒಳಗಡೆ ಹೋಗಿ ವಿಷಯ ಕಲೆಕ್ಟ್ ಮಾಡಬೇಕು. ಆಯಿತು ಸರ್ ಅಂದು. ಏನು ಮಾಡೋಣ? ಇವಾಗ ಕಡಲೆಕಾಯಿ ಸೀಸನ್ನು, ಕಡಲೆಕಾಯಿ ಮಾರೋಣ ಬೇಡ, ಕುರಿಗಳು ತಗೊಳ್ಳೋಣ ಅದು ಬೇಡ ಅಂದರು. ಆ ಮಧ್ಯದಲ್ಲಿ ಒಬ್ಬರು ಅವ್ರು ಯಾರೋ ಈ ವೆಂಕಟಸ್ವಾಮಿ ಅವ್ರಿಗೆ ಬೇಕಾದವರು ಒಬ್ರು ಇದ್ರು. ಸರ್ ಯಾರು ಬೇಡ, ಬಟ್ಟೆ ವ್ಯಾಪಾರಕ್ಕೆ ಕಳಿಸ್ಬಿಡಿ ಸರ್ ಅಂದು. ಇದು ಬಟ್ಟೆ ವ್ಯಾಪಾರನೇ ಸರಿ, ನಾನು ಹೇಳ್ತೀನಿ ಅಂದು. ಅದು ಬಿಟ್ಟು 3 ದಿವಸಕ್ಕೆ ಮಡಿಯಾಳ ಸಾಹೇಬರು ಬಂದರು. ಎಲ್ಲೇ ಪುಟ್ಟು ಕಿಟ್ಟು ಅಂದರು ಅಂತೆ. ಅವರು ಬೆಟ್ಟದಲ್ಲಿದ್ದಾರೆ ಸರ್ ಅಂದು ವೆಂಕಟಸ್ವಾಮಿ ಅವರು. ಕೂತ್ಕೊಳ್ಳಿದ್ದೀವಿ ಕಾರಲ್ಲಿ. ಏನೋ ನನಗೆ ವಿಷಯ ಗೊತ್ತಾಯಿತು, ಇಂಡಿವಿಜುವಲ್ ವರ್ಕು ಏನದು ಅಂದು. ಸರ್ ಬಟ್ಟೆ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ, ನಾವು ಕಡಲೆಕಾಯಿ ಇದಕ್ಕೆ ಕೇಳೋದು ಬೇಡ ಅಂದರು. ಕುರಿ ವ್ಯಾಪಾರ ಮಾಡ್ತೀವಿ ಬೇಡ ಅಂದರು. ಸರಿ, ಅದಕ್ಕೆ ನನ್ನ ಸಜೆಷನು ಇದೆ, ನಾನು ಕೊಳ್ಳೇಗಾಲದಲ್ಲಿ ಒಂದು ಅಂಗಡಿ ನೇಮಿಸ್ತೀನಿ, ವೆಂಕಟಸ್ವಾಮಿಯವರು ಬಟ್ಟೆ ತಂದು ಕೊಡ್ತಾರೆ ಬಟ್ಟೆಗೆ, ಇಲ್ಲಿಂದ ನೀವು ಬಟ್ಟೆ ತಗೊಂಡೋಗಿ ವ್ಯಾಪಾರ ಮಾಡಿ. ಬಟ್ಟೆ ಹೋದ್ರೂ ಚಿಂತೆ ಇಲ್ಲ, ಬಟ್ಟೆ 500 ರೂಪಾಯಿ ಸೀರೆನ 100 ರೂಪಾಯಿ ಕೊಟ್ಟರು ಸರಿನೇ. ಈ ಥರ ಎಲ್ಲ ಪರಿಸ್ಥಿತಿ ಬಂದಿರುವಾಗ ನಮಗೆ ದುಡ್ಡು ಮುಖ್ಯ ಅಲ್ಲ, ವಿಷಯ ಮುಖ್ಯ. ವಿಷಯ ಏನು ಕಲೆಕ್ಟ್ ಮಾಡ್ತೀರಾ ಅದು ಮುಖ್ಯ. ಸರಿ ಆಯಿತು ಸರ್. ಬಟ್ಟೆ ಅಂಗಡಿನಲ್ಲಿ ಬಟ್ಟೆ ಏನೋ ವೆಂಕಟಸ್ವಾಮಿ ತರಿಸ್ಕೊಟ್ಬಿಟ್ರು. ಅದನ್ನು 2 ಭಾಗ ಮಾಡ್ಕೊಂಡು ನಾನು ಸೀರೆ ಹೊತ್ಕೊಳ್ಳ ಅಂತ ಅಂದ ಗೋಪಿ. ಬೇಡಪ್ಪ ನಾನು ಹೊತ್ಕೋತೀನಿ, ಏನು ಹೊತ್ಕೋತೀಯ, ನಾನು ಗಂಡಸರ ಬಟ್ಟೆ ತಗೋತೀನಿ ತಗೋ. 2 ಗಂಟು ಮಾಡೋದು. ಡೈರೆಕ್ಟಾಗಿ ಹನೂರಿಗೆ ಬಂದು, ಹನೂರಿಂದ ತಮಿಳ್ನಾಡಿಗೆ ಒಂದು ರೂಟ್ ಇದೆ, ಅಲ್ಲಿ ಆ ರೂಟ್ನಲ್ಲಿ ಹೋದರೆ ಟಿಬೇಟ್ ಸಿಗುತ್ತೆ. ಆ ಟಿಬೇಟ್ ಪ್ಲೇಸ್ ಹೆಸರು ಹೇಳ್ತೀನಿ. ಆ ಟಿಬೇಟ್ ಹತ್ರ ಇಳಿದ್ಬಿಟ್ಟು ಅಲ್ಲಿ ಬೊಮ್ಮೆಗೌಡ ದೊಡ್ಡಿಗೆ ನುಗ್ಗಬೇಕು ನಾವು. 1 ದಿವಸ ಟ್ರೈ ಮಾಡೋದು, 2 ದಿವಸ ಟ್ರೈ ಮಾಡೋದು. ಅಲ್ಲಿ ಹೋಯ್ತಿದ್ದಂಗೆ 3 ಜನ ಹೋಯ್ ಇಲ್ಲಿ ಯಾವ ಬಟ್ಟೆ ತಗೊಳ್ಳೋರಿಲ್ಲ, ಅವ್ರು ತಗೋತಾರೆ ಸಿಟಿಗೆ ಹೋಗಿ ಅಂದ್ಬಿಟ್ಟು ನಮ್ಮನ್ನೇ ಓಡಿಸೋಕೆ ಶುರು ಮಾಡೋದು. 2-3 ದಿವಸ ನಾವು ಸ್ಕೂಲ್ ಹತ್ರ ಮಲಿಕೊಳ್ಳೋದು, ಬಟ್ಟೆಗಳನ್ನ ತಲೆಗೆ ಹಾಕೊಂಡು ಬೆಳಿಗ್ಗೆ ಎದ್ದು ಹೋಗೋದು. ಒಂದು ತಮಿಳ್ನಾಡು ಟೈಪು ಪಂಚೆ ಸುತ್ಕೊಂಡು ಒಂದು ಬಿಳಿ ಶರ್ಟ್ ಹಾಕೊಂಡು. ಸರಿ ಏನು ಮಾಡಿದ್ರು ಆಗಲಿಲ್ಲ. 3ನೇ ದಿವಸಕ್ಕೆ ಒಂದು ಲೇಡಿ ಬಂತಲ್ಲಿ,
ಸೀರೆ ಇದೆಯಾ ನಿಮ್ಮ ಹತ್ರ? ಹೌದು ಇದೆ. ಆಯಮ್ಮ ನೋಡಿದ್ರೆ ರೇಷ್ಮೆ ಸೀರೆನೇ ಕಣ್ಣಿಕ್ಕದ್ಲು. ಎಷ್ಟು ಇದು? ಅದು ಹೆಚ್ಚು ಕಡಿಮೆ 1,000 ಹತ್ರ ಇರ್ಬೋದು. ನಮಗೇನು ರೇಟ್ ಏನು ವೆಂಕಟಸ್ವಾಮಿಯವರು ಹೇಳಲಿಲ್ಲ, ಅಂಗಡಿಯವನು ಅದ್ರ ಮೇಲೆ ಹಾಕಿಲ್ಲ. ಒಂದು 500 ರೂಪಾಯಿ ಆಗ್ಬೋದು ಕಣಮ್ಮ. 500 ರೂಪಾಯಿ ಎಲ್ಲ ಕೊಡಲ್ಲ, 350 ಕೊಡ್ತೀವಿ. ಆಗಲ್ಲ ಈಗಲ್ಲ ಅಂದ್ಕೊಂಡು ಕೊನೆಗೆ ಹೋಗ್ಲಿ ತಗೊಂಡೋಗಮ್ಮ ಅಂದ್ಬಿಟ್ಟು 350 ಇಸ್ಕೊಂಡು ಸೀರೆ ಕೊಟ್ಟು ಅದೇ ಪ್ರಥಮ ನಮ್ಮ ವ್ಯಾಪಾರ. ಆಮೇಲೆ ಲಂಗ, ಜಾಕೆಟು, ಆಳು ಜಾಕೆಟ್ ಪೀಸ್ಗಳು ಅವು ಇವು ಯಾವ್ಯಾವ ಮಾರ್ಬಿಟ್ಟು ಸ್ವಲ್ಪ ವಿಷಯ ಕಲೆಕ್ಟ್ ಆಯ್ತು. ಹೆಂಗೆ ಅಂದರೆ ಫಸ್ಟ್ ದಿವಸ ಮಾರ್ದೋ ಅಲ್ಲಿ ಆಲ್ಟ್ ಆಗೋಕ್ಕೆ ಜಾಗ ಕೊಡಲಿಲ್ಲ ಯಾರೂ. ಈ ರೇಷ್ಮೆ ಸೀರೆನ ಮಾರಿದ್ವಲ್ಲ, ಆಯಮ್ಮ ಸುಮಾರು ಸ್ಪೆಡ್ ಮಾಡೋಳೆ, ಒಳ್ಳೊಳ್ಳೆ ಸೀರೆಗಳು ಬೇಕಣೆ, ಹಿಂಗೆ ನೋಡು ನಾನು ಇಂಥ ಸೀರೆನ ಇಷ್ಟಕ್ಕೆ ತಗೊಂಡ್ಬಂದಿದ್ದೀನಿ ಅಂತ. ಹೌದಾ, ಕರಿ ಅಂತ ನಾವಲ್ಲಿ ಸೀರೆ 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 ಅಂದ್ಕೊಂಡು ಹೋಯ್ತಾ ಇದ್ರೆ ಹಿಂದೆ ಬಂದು ಕರೆದ್ರು. ಆಮೇಲೆ ಹೋಗಿ 1-2 ಮನೆ ಪರಿಚಯ ಆಯಿತು. ಅಲ್ಲಿ ನೋಡಿದೆ, ಅಲ್ಲಿ ಲಿಂಗ ಇಟ್ಟು ಪೂಜೆ ಮಾಡಿದ್ರು. ಇವ್ರು ಯಾರೋ ನಮ್ಮವರೇ ಅನ್ನುವಂಗೆ ಅವರೇ, ಒಂಚೂರು ಊಟ ಕೊಡುತ್ತಾಯಿ ಅಂತ. ಆಮೇಲೆ ಊಟ ಕೊಟ್ಟರು. ಊಟ ಕೊಟ್ಮೇಲೆ ಪಕ್ಕದಲ್ಲಿ ನೋಡ್ದೋ, ಕೈ ತೊಳಿಗೆ ಜಗ್ಲಿ ಮೇಲಿಂದ ಕೈ ತೊಳೆದು ನೋಡ್ದೋ ಪಕ್ಕದಲ್ಲಿ ರೂಮ್ ಖಾಲಿ ಇದೆ. ಇದಕ್ಕೆ ಏನಾರ ಪ್ಲ್ಯಾನ್ ಮಾಡಬೇಕಲ್ಲ ಅಂದ್ಕೊಂಡು ನಾನು ಆ ಗೋಪಿ ಇಬ್ಬರು ಮಾತಾಡ್ಕೊಂಡು ಸರಿ ಅಂದ್ಬಿಟ್ಟು, ನಮಗೆ ಇಲ್ಲಿ ಆ ಸ್ಕೂಲ್ ಮನೆ ಹತ್ರ ಮಲಗ್ತೀವಿ, ಯಾರು ನೈಟ್ ಬಟ್ಟೆ ಕತ್ಕೊಂಡು ಹೋಗ್ಬಿಡ್ತಾರೋ ತಾಯಿ, ಜಾಗ ಇಲ್ಲ. ಇಲ್ಲೇ ಇದೆಲ್ಲ ರೂಮ್, ಮಲಿಕೊಳ್ಳಿ ಇಲ್ಲೇ, ನಿಮ್ಗೆ ಊಟ ಬೇಕಾದ್ರೆ ನಾನು ಕೊಡ್ತೀನಿ, ಏನು ಬೇಜಾರಿಲ್ಲ. ಸರಿ ಅವತ್ತು ಅಲ್ಲೇ ಉಳಿದ್ಬಿಟ್ಟು ಮಾಮೂಲಿ ಸಾಯಂಕಾಲ ಆಯಿತು ಅಂದರೆ ಹೊತ್ತು ಮುಳುಗಿದ ಮೇಲೆ ಗಂಡಸರು ಹೊರಗಡೆ ಹೋಗಿದ್ರೆ ಹೆಂಗಸರೆಲ್ಲ ಗುಂಪು ಸೇರ್ತಾರಲ್ಲ, ಅಂಥ ಗುಂಪು ಹತ್ರ ನಾವು ಜಗಲಿ ಮೇಲೆ ಕಾಲು ಹಾಕೊಂಡು ಕೂತಿದ್ರೆ ಯಾರೇ ಇವರು ಅಂತ ಅಂದ್ಬಿಟ್ಟು ಒಬ್ಳು ಕೇಳೋಕೆ. ಆಮೇಲೆ ಅವಳು ಇಲ್ಲ, ಹಿಂಗೆ ಸೀರೆ ವ್ಯಾಪಾರದವರು ಪಾಪ ತಮಿಳ್ನಾಡಿನಿಂದ ಬಂದವರೆ, ಈ ಥರ ಆಗಿ ಕೊನೆಗೆ ನಾನೇ ಸುಮಾರು ಸೀರೆಗಳು ತಗೊಂಡು ಇನ್ನೂ ಐತೆ ಅವ್ರ ಹತ್ರ, ಬೇಕಾದ್ರೆ ನೀವು ತಗೊಳ್ಳಿ. ಅಲ್ಲ ಏನಾದ್ರು ವೀರಪ್ಪನಿಗೆ ಗೊತ್ತಾದರೆ ಇಲ್ಲೇ ಅವನಲ್ಲಿ ಹಳದಲ್ಲಿ ಅಂತ ವಾಯ್ಸು ನಮ್ಮ ಕಿವಿಗೆ ಮುಟ್ತು. ಸರಿ ಅಂದ್ಬಿಟ್ಟು ಅವ್ರು ಯಾರೂ ಬರಲಿಲ್ಲ, ಅವ್ರ ಪಾಡ್ಗೆ ಅವ್ರು ಹೋದರು. ನಾವು 8-8:30 ಊಟ ಕೊಟ್ಟರು. ಊಟ ಮಾಡ್ದೋ, ಒಳಗಡೆ ಹೋಗಿ ಮಲಿಕೊಳ್ಳೋರಂಗೆ ನಮ್ಮ ಸೀರೆಗಳೇ ತಲೆಗೆ ದಿಂಬಾದು ಮನಿಕೊಂಡು. ನಾವು ಮನಿಗಿಲ್ಲ, ಅಲ್ಲಿ ಮನ್ಗೋಗಿ ಯಾರು ನಿದ್ದೆ ಬರ್ತದೆ ಹಳ್ಳ ಅಂದಮೇಲೆ. ಹಳ್ಳ ಅಂತ ಯಾವಾಗ ಅಂದ್ರು ಅವಾಗಲೇ ನಿದ್ದೆ ಹೊಟ್ಟಾಯ್ತು. ಏನೋ ಇದೆ ಕತೆ ಅಂದ್ಬಿಟ್ಟು 11:30 ಎದ್ದೋ, ಮೆತ್ತಗೆ ಬಾಗಲ್ ತೆಗೆದು ಹೊರಗಡೆ ಬಂದೋ. ಇಬ್ರು ಬಂದು ಓದೋ, ಎಲ್ಲೂ ಹಳ್ಳ ಕಾಣಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ, ನೋಡು ಗೋಪಿ. ಅವ್ನು ಮುಂದೆ ಹೋದ್ರೆ ಒಂದು ಹಾವು ಇತ್ತು. ಹಾವು ಸರ್ರಂತೋಯ್ತು, ಎದುರ್ಕೊಂಡು ಹಿಂದೆ ಬಂದ್ಬಿಟ್ಟ. ಹಾವು ಪಾಡ್ಗೆ ಹಾವು ಹೋಯ್ತದೆ ನಡಿಯಯ್ಯ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಮುಂದಕ್ಕೆ ನುಗ್ಗಿದ್ರೆ ಅಲ್ಲೇ ಸರ್ ಹಳ್ಳ, ದೊಡ್ಡ ಹಳ್ಳ. ಸುತ್ತ ಒಂಥರ ದೊಡ್ಡ ನೀರು ಕೊಳ ಇರುತ್ತಲ್ಲ, ಆ ಥರ ಇದೆ ಹಳ್ಳ ಅದು. ಆಮೇಲೆ ಅಲ್ಲಿ ಹೆಂಗೆ ಕಾಣ್ತಾ ಇಲ್ವಲ್ಲ ಇದು ಕೆಳಗಡೆ ಏನದೆ ಅಂತ ಬಿಟ್ಟು ಹುಣಸೆ ಮರ ಹತ್ತಕ್ಕೆ ಹೋಯ್ತೀವಿ, ಆಗ್ತಾ ಇಲ್ಲ. ಅದು ಎಲ್ಲ ಗರಿನ ಕಡಿದು ಬಿಟ್ಟವ್ರೆ ಸೈಡ್ನಲ್ಲಿ. ಒಂದು ನೇತಾಡ್ತಿದ್ದನ್ನ ಹಿಡ್ಕೊಂಡು ಹತ್ತದೋ ಮೇಲಕ್ಕೆ, ಅದೇನು ನಾರಲ್ವಾ, ಕಿತ್ಕೊಂಡು ಹೋಗಲ್ಲ ಅಂದ್ಬಿಟ್ಟು ಒಂದು ಧೈರ್ಯದ ಮೇಲೆ ಹತ್ತದೋ. ಒಬ್ಬ ಹತ್ತದ್ಮೇಲೆ ಅವನು ಹತ್ತುಬಿಟ್ಟು ನೋಡ್ತೀವಿ ಸರ್, ಅಲ್ಲಿ 4 ಜನ ಸೆಂಟ್ರಿ ಮಾಡ್ತಾವ್ರೆ. ಅದರಲ್ಲಿ ನಾವು ಫೋಟೋ ನೋಡಿದ್ದವನು ಅಯ್ಯಂದೊರೆ, ಕ್ಲೀನಾಗಿ ಕಾಣ್ತಾವನೆ. ಏನು ಅವನ ಬಾಹುಬಲ, ಅವನು ನಡೆಯೋ ಸ್ಟೈಲು ಇವೆಲ್ಲ, ಅವ್ನು ತಿರುಗಾಡೋದು, ಅವ್ನು ನೋಡೋದು, ಆ ಕಡೆ ಈ ಕಡೆ ನೋಡಿದ್ರೆ ಇವನು ನಮ್ಮನ್ನಂತೂ ಜೀವಂತವಾಗಿ ಬಿಡಲ್ಲ ನೋಡ್ಬಿಟ್ರೆ ಅಂತ. ಅವಾಗ ನಮ್ಮಲ್ಲಿ ಒಂದು ಹೆಲ್ಪಿಂಗ್ ನೇಚರ್ ಇತ್ತು. ನಮ್ಮ 5 ಜನಕ್ಕೆ ಒಂದು ನೈಟ್ ಬೈನಾಕ್ಲರ್ನ ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಕೊಡ್ತಿದ್ರು. ಅದರಲ್ಲಿ ನಂದು ಸರ್ದಿ, ಒಬ್ಬೊಬ್ಬರು ಒಂದೊಂದು ದಿವಸ ಇಟ್ಕೋಬೇಕು ಅಂತ ನನ್ನ ಸರ್ದಿ ಇತ್ತು, ನಾನು ಎತ್ಕೊಂಡ್ಬಂದ್ಬಿಟ್ಟಿದ್ದೆ. ಅದನ್ನು ಯೂಸ್ ಮಾಡಿದೆ. ಕ್ಲೀನಾಗಿ ಕಾಣೋದು. ಏನು ಈ ಬೆಳಕಿನಲ್ಲಿ ಕಂಡಂಗೆ ಕಾಣೋದು ಸರ್ ನೈಟು. ಹಾಕೋದು ನಾವು 2 ಶೆಲ್ಲು, ಪೆಂಟಾರ್ ಶೆಲ್ಲು. ಈಗ ನೀವೆಂಗೆ ಕೂತಿದ್ದೀರಾ ಹಂಗೆ ಕಾಣೋದು ಅದು ನೈಟ್ನಲ್ಲಿ. ನಾವು ಎಷ್ಟೊತ್ತಿಂದ ನೋಡೋದು ಶೆಲ್, ಅದು 2 ಅವರ್ ಅಷ್ಟೇ ಉರಿಯೋದು. 2 ಅವರ್ ಮೇಲೆ ಆಫ್ ಆಗೋಯ್ತು. ಸರಿ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡು ಸ್ವಲ್ಪ ಮೋಡ ಹೋಗಿ ತಿಂಗಳು ಬೆಳಕು ಬಂತು. ಒಂದು 3:30 ಇರ್ಬೋದು. ಮುತ್ತುಲಕ್ಷ್ಮಿ ಈಚೆ ಬಂದ್ಲು. ಅವಳು ಮುತ್ತುಲಕ್ಷ್ಮಿ ಅನ್ನೋದು ನನಗೆ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಲೇಡಿ ಬಂತು, ಅವಳೇ ಮುತ್ತುಲಕ್ಷ್ಮಿ ಅಂತ ಅಂದ್ಕೊಂಡು ಅವಳು ಬಂದ್ಲು. ಅವಳು ಸುಮ್ಮನೆ ಹಿಂಗಂದ್ಲು ಸಿಗ್ನಲ್ನ, ಎಲ್ಲ ಒಂದು ಕಡೆ ಕೊಟ್ಟೋದ್ರು. 4 ಪ್ಲೇಸ್ಗೂ ಕವರ್ ಮಾಡ್ಕೊಂಡು ಸುತ್ತುತ್ತವ್ರೆ, ಕೈಲಿ ವೆಪನ್ಸ್ ಅದೆ. ಸರಿ ಅಂದ್ಬಿಟ್ಟು ನಾವು ಮೆತ್ತಗೆ ಮರ ಇಳಿದು ಬಂದು ಅಷ್ಟೊತ್ತು ರಾತ್ರಿನಲ್ಲಿ ಮ್ಯಾಪ್ ಮಾಡಿ ಅದನ್ನು ಮೇಯ್ನ್ ರೋಡ್ನಿಂದ ಹೇಗೆ ಬರಬೇಕು, ಎಷ್ಟು ದೂರ ಬರಬೇಕು, ಈ ಹಳ್ಳ ಎಲ್ಲಿದೆ ಅಂತ ಇವೆಲ್ಲ ಮಾಡ್ದೋ. ಪ್ರಯೋಜನ ಇಲ್ಲ, ಯಾಕೆಂದರೆ ಅದನ್ನು ಮಾಡಿ ತಗೊಂಡೋಗಿ ಬೆಟ್ಟಕ್ಕೂ ಕೊಟ್ಟು ಅದು ಯಾವುದೋ ಜಿಲಿಟಿ ಹಿಡಿತೀನಿ ಅಂತ ಹೋಗಿ ನಮ್ಮವ್ರು ಎಣ್ಣೆ ಹೊಡೆದು ವಿಷಯ ಬಾಯ್ಬಿಟ್ರು. ಅವನು ಪರಾರಿ ಹೊಡೆದ. ಈ 4-10-92 ಟಾಂಗೋ 8 ಅಂದರೆ ಈಗ ಟಾಂಗೋ 4 ಒಂದು ನಮ್ಮ ಜೈಪಾಲ್ ಸಾಹೇಬರು, ಹಾಗೆ ಟಾಂಗೋ 5, ಟಾಂಗೋ 6 ಒಂದೊಂದು ಕ್ಯಾಂಪ್ಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಮಾಡಿರ್ತಾರೆ. ಅದರಲ್ಲಿ ಟಾಂಗೋ 8 ಅಂದರೆ ಅವರು ಬಳ್ಳಾರಿಯವರು, ಅವ್ರು ನೇಟಿವ್ ಬಳ್ಳಾರಿ, STFಗೆ ಬಂದಿರ್ತಾರೆ. ಅವರು ನಮಗೆ ಒಂದು ಬ್ಯಾರಲ್ ಗನ್ನು, 18 ತೋಟಗಳು, ಸಿಂಗಲ್ ಬ್ಯಾರಲ್ ಗನ್ನು 18 ತೋಟ, ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಒಂದು ಈಚಿಲ್ ಚಾಪೆನಲ್ಲಿ ಸುತ್ತಿ ನಮಗೆ ಕೊಡ್ತಾರೆ.
18 ತೋಟನ ನಾವು ಜೇಬುಗಳಿಗೆ ಹಾಕೊಂಡಿದ್ವಿ. ಅಲ್ಲಿಂದ ಕೊಳ್ಳೇಗಾಲದ ಹತ್ರ ಹುಣಸೆಪಾಳ್ಯ ಅಂತ ಇದೆ. ಆ ಹುಣಸೆಪಾಳ್ಯದಲ್ಲಿ ಒಬ್ಬ ಬೆಟ್ಟಪ್ಪ ಅಂತ ನಮ್ಮ ಪೊಲೀಸ್ ಇನ್ಫಾರ್ಮೆಂಟು, ಅವನ ಹತ್ರ ಹೋಗಿ ನೀವು ಮಾಹಿತಿನ ಕೇಳ್ಕೊಳ್ಳಿ, ಅಲ್ಲೇ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಯಾರು ನಮ್ಮ ಅಲ್ಲಿಂದ ಹೋದೋ ಬೆಟ್ಟಕ್ಕೆ ಹೋದೋ, ಅಲ್ಲಿ ಹೋದ ತಕ್ಷಣ ಅವನು ಸಾರ್ ವೀರಪ್ಪನ ಹೆಂಡತಿಗೆ ಡೆಲಿವರಿ ಮಾಡಿದಂಥ ಸೂಲಗಿತ್ತಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ ನೋಡಿ. ನಾವು ಇದನ್ನ ತಗೊಂಡೋಗಿ ಬೇಲಿಗೆ ಇಟ್ಟಿದ್ದೋ, ಒಂದು ಮುಳ್ಳು ಬೇಲಿಗೆ, ಗನ್ನು ತೋಟಗಳು ಎಲ್ಲ ಕಾದು ಕೂತೋ. ಒಂದು ಹಾಫ್ ಅನ್ ಅವರ್ನಲ್ಲಿ ಆ ಅಮ್ಮ ಬಂದ್ಲು. ಆ ಅಮ್ಮನ ಹಿಂದೆ ಫಾಲೋ ಮಾಡ್ಕೊಂಡು ಹೋದ್ರೆ ಅವಳು BS ದೊಡ್ಡಿ ಫಾರೆಸ್ಟ್ ರೋಡ್ಗೆ ಹೋದ್ಲು. ಅಲ್ಲಿಗೆ ಹೋದವಳು ತಿರ್ಗಾ ವಾಪಸ್ ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಅಲ್ಲಿ ಅವಳು ಮನೆ ಇತ್ತು ಅಂತ ಕಾಣ್ತದೆ, ಒಳಗಡೆ ಹೋದವಳು ಬರಲಿಲ್ಲ. ಸರಿ, ರಾತ್ರಿ 9:30ಕ್ಕೆ ಅದೇ ಹುಣಸೆಪಾಳ್ಯಕ್ಕೆ ನಡ್ಕೊಂಡು ಬಂದು ನಾಗೇಂದ್ರಪ್ಪ ಅಂತ ಒಬ್ರು ಇದ್ದಾರೆ, ಅಲ್ಲಿ ಗೆಸ್ಟ್ ಹೌಸ್ ಅಂತ ಒಂದು ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಉಳ್ಕೊಳ್ಳಿ ನೀವು, ಒಂದ್ಸರಿ ಒಳಗಡೆ ಹೋದ ಮೇಲೆ ಬೆಳಿಗ್ಗೆವರೆಗೂ ಈಚೆ ಬರಬೇಡಿ, ಒಳಗಡೆನೆ ಟಾಯ್ಲೆಟ್ ಇದೆ, ಎಲ್ಲ ಇದೆ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರು ಪಂಪ್ ಆನ್ ಮಾಡಿ ಮೇಲೆ ಟ್ಯಾಂಕಿಗೆ ನೀರೆಲ್ಲ ಲೋಡ್ ಮಾಡಿಕೊಟ್ಬಿಟ್ಟು ಅವರು ಹೊರಟೋಯ್ತಾರೆ. ಅದು ಡೋರ್ ಲಾಕು. ನಾವು ಒಳಗಡೆ ಲಾಕ್ ಮಾಡ್ಕೊಂಬಿಟ್ರು ಹೊರಗಡೆ ಇದ್ದಾರಾ ಒಳಗಡೆ ಇದ್ದಾರಾ ಅಂತ ಗೊತ್ತಾಗಲ್ಲ, ಮೇಯ್ನ್ ಲಾಕ್ ಅಲ್ಲ ಅದು. ಸರಿ, 6ನೇ ತಾರೀಕು ಅದೇ 10ನೇ ತಿಂಗಳು 92ನೇ ಬೆಟ್ಟಪ್ಪ ನಮಗೆಲ್ಲ ಟಿಫನ್ ಅವರೇ ಕೊಡಿಸ್ತಾರೆ. ಚೆನ್ನಾಗಿರುತ್ತೆ ತಿಂಡಿ, ಒಂದು ಒಳ್ಳೆ ಹೋಟ್ಲು. ಅಲ್ಲಿಂದ ಅಂಡೆ ಕುರುಬನದೊಡ್ಡಿಗೆ ನಾವು ಹೋಗ್ತೀವಿ. ಅಂಡೆ ಕುರುಬನದೊಡ್ಡಿ ಅನ್ನೋ ಹೆಂಗಸು ಇಲ್ಲೇ ಒಬ್ಬರು, ಅವರು ವೀರಪ್ಪನಿಗೆ ಬೇಕಾದವರು, ಆದರೆ ಅವರು ಯಾರಿಗೂ ಏನೂ ಹೆಲ್ಪ್ ಮಾಡಲ್ಲ, ವೀರಪ್ಪನಿಗೂ ಹೆಲ್ಪ್ ಮಾಡಲ್ಲ, ಪೊಲೀಸ್ಗೂ ಹೆಲ್ಪ್ ಮಾಡಲ್ಲ. ಅವ್ರ ಹತ್ರ ಹೋಗಿ ಏನಾದರೂ ಕೇಳಿ ಅಂದ್ಬಿಟ್ಟು ವಿಷಯ ತಿಳಿಸ್ತಾರೆ. ಮಾಂತಯ್ಯ ಅವ್ರ ಮನೆಗೆ ಹೋಗ್ತೀವಿ. ಮಾಂತಯ್ಯ ಅಂದ್ಬಿಟ್ಟು ಅವ್ರು ಬಂದು, ನೀವು ಯಾರು ಒಂದು, ನಾವು ಹಿಂಗೆ ಅರಸು ಕಡೆಯವರು ಬಂದಿದ್ದೀವಿ. ನಮ್ಮನ್ನಿಬ್ಬರನ್ನು ಕೈ ಹಿಡಿದು ಒಳಗಡೆಗೆ ದರ್ರ ಅಂತ ಹೇಳ್ಕೊಂಡು ಹೊರಟೈತಾರೆ. ಯಾರು ನೋಡ್ತಾರೆ ಅನ್ನೋ ಭಯ ಅವರಿಗೆ. ಆಮೇಲೆ ಒಳಗಡೆ ಕುಂಡಿಸ್ಕೊಂಡು ಹೇಳ್ತಾರೆ, ಯಾಕೆ ಬಂದ್ರಿ ನೀವು ಪೊಲೀಸ್ನವರು ಮಾಂತಯ್ಯನ ಮನೆಗೆ ಬಂದಿದ್ರು ಅಂದರೆ ಮಾಂತಯ್ಯನ ಮನೆ ಪೀಸ್ ಆಗೋಯ್ತದೆ, ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಬಂದುಬಿಡಿ ನೀವು. ಸರಿ ಆಯಿತು ನಡೀರಿ ಸರ್, ಅಲ್ಲೇ ಮಾತಾಡೋಣ. ಕೊನೆಗೆ ಹೋಗ್ತೀವಿ ಆ ಜಾಗಕ್ಕೆ. ಅವ್ರ ಮುಂದೆ ಅವರು ಒಂದು 40-50 ಅಡಿ ಹಿಂದೆ ನಾವು ಹೋಗ್ತೀವಿ. ಹೋಗಿ ಒಂದು ಹಳದಲ್ಲಿ ಕೂತ್ಕೋತಾರೆ, ಅವ್ರದ್ದೇ ಜಮೀನು, ಹಳದಲ್ಲಿ ಕೂತ್ಕೋತಾರೆ. ಕೂತ್ಕೊಂಡು ವಿಷಯ ಕೇಳ್ತಾರೆ. ಏನು ವೀರಪ್ಪ ಇಲ್ಲಿಗೆ ಬರೋದು ನಿಜ, ಬಂದು ಹೋಗಿರೋದು ನಿಜ, ಆದರೆ ನೀವು ಬಂದಿರೋ ವಿಷಯ ಏನಾದ್ರು ಗೊತ್ತಾದರೆ ನನ್ನನ್ನು ಜೀವಂತವಾಗಿ ಉಳಿಸ್ತಾನ. ನಾನು ಅಷ್ಟೋ ಇಷ್ಟೋ ಅರಸು ಅವರಿಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಿ, ಇಲ್ಲ ಅಂದರೆ ನಿಮಗೆ ಕೊಡಬೇಕು ಅಂತ ಅಂದರೆ ನಾನು ಅನೂರಿಗೆ ಬಂದು ಕೊಡಬೇಕು, ಅಲ್ಲೇ ವೈರ್ಲೆಸ್ ಮೆಸೇಜ್ ಇತ್ತು, ಫೋನ್ನಲ್ಲಿ ಮಾತಾಡೋ ವಿಷಯಗಳಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ಇವರಿಂದು ನಮಗೇನು ಹೆಲ್ಪ್ ಆಗಲ್ಲ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಮತ್ತೆ ಆ ಅಮ್ಮ ಕಾಣಿಸ್ಕೊಂಡಾಗ ಆ ಅಮ್ಮ ಸೂಲ್ಗಿತ್ತಿ ಮನೆ ಹುಡಿಕೊಂಡು ಹೋಗ್ತೀವಿ. ಆ ಮನೆಯಿಂದ ಈಚೆ ಬರೋದೇ ಇಲ್ಲ ಆ ಅಮ್ಮ. ಒಂದು ಅರ್ಧ ಗಂಟೆ ಕಾಯೋಣ ಅಂದರೆ ಆವಾಗ ಒಳಗಡೆ ಹೋದವಳು ಅದು ಯಾವಾಗ ಈಚೆ ಬಂದು ಅನ್ನೋದು ನಮಗೂ ಗೊತ್ತಿಲ್ಲ. ತಿರ್ಗಿ ಅದೇ ಮನೆ ಒಳಗಡೆ ಹೋದ್ಲು. ಸರಿ, ಇದು ಏನು ಆಗೋದಿಲ್ಲ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಸೂಲ್ಗಿತ್ತಿ ಹಿಂಬಾಲಿಸಿ PG ಪಳ್ಳಿಗೆ ಹೋದದ್ದು, ಆಮೇಲೆ ಅಂಡೆ ಕುರುಬನದೊಡ್ಡಿಗೆ ಹೋದದ್ದು ಇದೆಲ್ಲ ಹೇಳ್ತೀವಿ. ಆ ಅಮ್ಮನಿಂದ ಏನೂ ಆಗಲ್ಲ, ನೀವು ಬಂದ್ಬಿಡಿ ನೀವು ಮಾಂತಯ್ಯವ್ರಿಗೆ ರಿಕ್ವೆಸ್ಟಾಗಿ ಹೇಳ್ಬಿಟ್ಟು ಬಂದ್ಬಿಡಿ. ಅವ್ನು ಯಾರ ಸವಾಸಕ್ಕೂ ಹೋಗಲ್ಲ, ಅವ್ರ ಜಮೀನಾಯಿತು, ಒಳ್ಳೆ ಲ್ಯಾಂಡ್ ಓನರು. ಸರಿ, ಅಲ್ಲಿಂದ ವಾಪಸ್ಸು ಬಂದು ಬೆಟ್ಟಕ್ಕೆ ಬರ್ತೀವಿ. ಅಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾನೆ ಹುಣಸೆಪಾಳ್ಯದಲ್ಲಿ. ಅವನು ವೀರಪ್ಪನ ಗ್ಯಾಂಗ್ಗೆ ಮತ್ತು ವೀರಪ್ಪನ ಕಡೆಯವರಿಗೆ, ವೀರಪ್ಪನ ಹೆಸರು ಹೇಳಿದ್ರೆ ಫ್ರೀ ಟ್ರೀಟ್ಮೆಂಟು, ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇರ್ತಾನೆ. ನಾವು ಹೋಗಿ ವೀರಪ್ಪನ ಕಡೆಯವರು ನಾವು ಅಂತ ಅಂದರೆ ಅವನು ನಂಬೋದೇ ಇಲ್ಲ. ಸರಿ, ನಮಗೆ ಹಿಂಗಿದೆ ಸರ್, ನಮ್ಗೆ ಏನಾದ್ರು ಒಂದು ಮಾತ್ರೆ ಕೊಡಿ ಅಂದರೆ ಯಾವುದೋ 1-2 ಮಾತ್ರೆ ಕೊಡ್ತಾನೆ. ಇದು ತಗೊಳ್ಳಿ, ಆಗುತ್ತೆ, ಹೋಗಿ ನೀವು. ಎಲ್ಲೋದ್ರೂ ನಮ್ಮನ್ನು ಹೋಗಿ ಅಂತಾರಲ್ಲ, ಕೂತ್ಕೊಂಡು ಯಾರು ವಿಷಯನೇ ತಿಳಿಸಲ್ಲ ಅಂತ ಅಂದ್ಕೊಂಡು ನಾನು ಆಚೆ ಬರ್ತೀನಿ. ಇವನು ಗೋಪಿ ಹೋಯ್ತಾನೆ. ಅವನು ದಾಡಿ ಬಿಟ್ಬಿಟ್ಟವನೇ, ಇಷ್ಟು ಎತ್ತರ ಕೂದಲು. ಅವನ್ನ ನೋಡ್ಬಿಟ್ಟು, ಏನು ಇವನು ಯಾರು ನೀವು ನಾನು ಸರ್ ಹಿಂಗೆ ಅರ್ಜುನ ಕಳಿಸಿದ, ಅದಕ್ಕೆ ಟ್ರೀಟ್ಮೆಂಟ್. ಅವನಿಗೇನು ಒಳ್ಳೆ ಟ್ರೀಟ್ಮೆಂಟ್ ಸರ್. ಅವನಿಗೆ ಎಲ್ಲ ಚೆಕ್ ಮಾಡಿ, ಬ್ಲಡ್ ಚೆಕ್ ಮಾಡಿ, ಒಂದು ಹಾಫ್ ಅನ್ ಅವರು ಅದು ಯಾವುದೋ ಆಯಿಂಟ್ಮೆಂಟ್ ಕೊಟ್ಟರು, ಇದನ್ನು ಹಚ್ಕೊಳ್ಳಿ, ನೀವು ಹೊರಟುಬಿಡಿ, ಯಾರಿಗೂ ಗೊತ್ತಾಗಬಾರ್ದು ಇಲ್ಲಿ. ಆಗಲೇ ಒಬ್ಬರು ವೀರಪ್ಪನ ಕಡೆಯವರು ಅಂತ ಬಂದಿದ್ರು, ಅವ್ರು ಅಲ್ಲ ಅಂತ ಗೊತ್ತಾಯಿತು. ನಾನು ಅವ್ರಿಗೆ 2 ಮಾತ್ರೆ ಕೊಟ್ಟು ಕಳಿಸಿದ್ದೀನಿ. ನಾನು ಗುಕ್ಕೊಯ್ತಿದ್ದು ನನ್ನ. ಆಮೇಲೆ ಸರಿ ಅಂದ್ಬಿಟ್ಟು ಬಂದು ಹೇಳ್ದ, ಹೀಗಾಯಿತು ಅಂತ. ಸರಿ, ವೀರಪ್ಪನ ಕಡೆಯವ್ರನ್ನೇ ಕೆಲವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾನೆ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಕುಮ್ದಕ್ಕಿಗೆ ಹೋಗಿ ಕೋಳಿ ಸಂಬಂಧಿಕರನ್ನು ಕರೆದುಕೊಂಡು ಬೆಟ್ಟಕ್ಕೆ ಹೋಗ್ತೀವಿ. ಕೋಳಿ ಅಂತ ಒಬ್ಬ ಇದ್ದ, ಅವನು ವೀರಪ್ಪನಿಗೆ ಬೇಕಾದವನು, ಪೊಲೀಸರಿಗೆ ಬೇಡದೇ ಇರೋನು. ಪೊಲೀಸ್ನವ್ರು ಕೇಳಿದ್ರೆ ಅವನು ಮಾತೇ ಬರೋದಿಲ್ಲ, ಅವನಿಗೆ ವೀರಪ್ಪನಿಗೆ ಮಾತ್ರ ಮಾತಾಡ್ತಾನೆ ಅಂಥ ವ್ಯಕ್ತಿ. ಅವನು ಕರ್ಕೊಂಡು ಹೋಗೋ ಈ ಅರಸು ಹತ್ರ ಮಾತಾಡ್ತಾನೆ ಕ್ಲೀನಾಗಿ. ಅದಕ್ಕೆ ಅರಸು ಅವರು ಬಿಟ್ಬಿಡಿ, ಅವನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಭಾಳ ದೊಡ್ಡ ತಲೆನೋವಾಗುತ್ತೆ, ವರ್ಕ್ಶಾಪಿಗೆ ತೆಳ್ಳಿಬಿಟ್ರು, ಮುಗೀತು ಗತೆ. ಆಮೇಲೆ ಅದು ಬಿಟ್ಟು ಈ ಕರುಣಾಮಲೆ ಅಂತ ಆತೂರು ಪಕ್ಕದಲ್ಲಿ ಒಂದು ಊರಿದೆ.
ಆ ಊರಿಗೆ 6ನೇ ತಾರೀಕು 11ನೇ ತಿಂಗಳು 92ನೇ ಇಸ್ವಿನಲ್ಲಿ ಪಾಲಾರ್ ಮಾರ್ಗವಾಗಿ ಪುದೂರು ನಂತರ ಗೋಪಿನಾಥ್ಗೆ ಹೋಗಿ ವೀರಪ್ಪ ಅಲ್ಲಿ ಒಂದು ಪೂಜೆ ಮಾಡಿರ್ತಾನೆ. ಅವನು ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಎಲ್ಲೋ ಒಂದು ಕಡೆ ಪೂಜೆ ಮಾಡೋದು. ಅದು ಆತೂರಿನಲ್ಲಿ ಮಾಡಿರ್ತಾನೆ. ಆತೂರಿನಲ್ಲಿ ಒಂದು ಬೆಟ್ಟ, ಅದೇ ದಿನೇಶ್ ಸಬ್ ಇನ್ಸ್ಪೆಕ್ಟರ್ನ ಹೊಡೆದ್ನಲ್ಲ ಕೋತಿ ಮುಂದೆ ಇಟ್ಕೊಂಡು, ಆ ಪ್ಲೇಸ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಆ ಧೂಪದ್ದು ಹೊಗೆ ಬರ್ತಾ ಇರ್ತದೆ. ಜಸ್ಟ್ 1 ಅವರ್ ಬಿಫೋರ್ ಅವನು ಪೂಜೆ ಮಾಡಿರ್ಬೋದು. ಸರ್ ಅವನು ಕಲ್ಲಿಡ್ತಾನೆ ಸರ್. ನಾವು ದೇವ್ರನ್ನ ಯಾರು ಸೃಷ್ಟಿ ಮಾಡಿದ್ರು ಇದು ಪೂಜೆ ಮಾಡ್ಬೋದಾ ಅಂತ ಎಲ್ಲ ಕೇಳ್ತೀವಿ. ಅವನು ಏನೂ ಇಲ್ಲ ಸರ್, 3 ಕಲ್ಲು ತಗೋತಾನೆ ಅವನಿಗೆ ಬೇಕಾದದ್ದು, ಒಂದು ಜಾಗದಲ್ಲಿ ಇಡ್ತಾನೆ, ಅದನ್ನೇ ದೇವರು ಅಂತ ಪೂಜೆ ಮಾಡ್ತಾನೆ. ಪಂಚಲೋಹದ್ದು ಒಂದು ತ್ರಿಶೂಲ ಇಟ್ಟಿರ್ತಾನೆ, ಮುರುಗಂದು ಒಂದು ವೇಲ್ ಇಟ್ಟಿರ್ತಾನೆ, ಒಂದು ಬೆಳ್ಳಿದು 1 ಅಡಿಗಿಂತ ಸ್ವಲ್ಪ ಜಾಸ್ತಿ, ಒಂದು 14-15 ಇಂಚ್ ಇರ್ಬೋದು, ಅದೊಂದು ಬೆಳ್ಳಿದು ತ್ರಿಶೂಲ ಇಟ್ಟಿರ್ತಾನೆ. ಆಮೇಲೆ ಒಂದು 4-5 ಕಬ್ಬಿಣದವು 8 ಅಡಿ 10 ಅಡಿಯವು ತ್ರಿಶೂಲ್ಗಳನ್ನ ಅಲ್ಲಿ ನೆಟ್ಟಿರ್ತಾನೆ. ಹೂವು ಮುಡಿಸಿರೋದು, ಹೂವನ್ನು ಇನ್ನೂ ಬಾಡಿ ಇರೋದಿಲ್ಲ. ಇದೆಲ್ಲ ನೋಡ್ಬಿಟ್ಟು ಇದು ಏನೋ ಐತೆ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಜಯಣ್ಣ ಅವ್ರಿಗೆ ಹೇಳ್ತೀನಿ, ಏನು ನೋಡ್ತೀಯಾ, ಕಬ್ಬಣ ಬಿಟ್ಬಿಟ್ಟು ಎಲ್ಲ ಕಿತ್ಕೊಳ್ಳೋ ಅಂದು. ನಾನು ಎಲ್ಲನೂ ಕಿತ್ಕೊಂಡೆ. ಅದರಲ್ಲಿ ಬೆಳ್ಳಿದನ್ನು ಮಾತ್ರ ಬೇಡ ಸರ್, ಬಿಟ್ಬಿಡೋಣ. ಬೆಳ್ಳಿ ಏನೇನೋ ಮನೆನೇ ಹಾಳು ಮಾಡ್ತದೆ, ಮನೆ ಉದ್ಧಾರ ಮಾಡ್ತದೆ. ಬೆಳ್ಳಿ ಸಿಕ್ಕಿದ್ರೆ ಕಣ್ಣು ಒತ್ಕೋತೀವಿ, ಚಿನ್ನ ಸಿಕ್ಕಿದ್ರೆ ಯಾಕಪ್ಪ ದರಿದ್ರ ಸಿಕ್ತಿದ್ದು, ತಗೊಳ್ಳದೆ ಬಿಡಲ್ಲ, ಎತ್ಕೋತೀವಿ, ನಮಗೆ ದರಿದ್ರ ಸುತ್ಕೋತದೆ, ಈ ಥರ ಇದೆ. ಸರಿ ಆಯ್ತು, ಇಟ್ಬಿಡು ಪುಟ್ಟು ಒಂದು ಬೆಳ್ಳಿದನ್ನು ಅಲ್ಲೇ ಬಿಟ್ಬಿಡ್ತೀನಿ. ಪಂಚಲೋಹದ್ದು ಒಂದು ಗಂಟೆ, ಚಿಕ್ಕದು ಗಂಟೆ ಕೈ ಆಡಿಸೋದು, ಆಮೇಲೆ ಒಂದು ತ್ರಿಶೂಲ, ಇಷ್ಟು ತಗೊಂಡು ಬೆಟ್ಟಕ್ಕೆ ಬಂದರೆ ಇದನ್ನು ಏನು ಅಂತ ಇಟ್ಕೊಳ್ಳೋದು, ಚಿನ್ನಾಗಿದ್ರೆ ಇಟ್ಕೊಳ್ಳೋರು. ಈಗ ಇತ್ತಾಳೆನ ಏನಕ್ಕೆ ಇಟ್ಕೋತಾರೆ, ಇದು ಯಾರಿಗಾರ ಕೊಟ್ಬಿಟ್ರೆ. ನಾವು ಇಳ್ಕೊಂಡಂಥ ಕರ್ನಾಟಕ PWD ಗೆಸ್ಟ್ ಹೌಸ್ನಲ್ಲಿ ಭಟ್ರೊಬ್ರು ಇರ್ತಾರೆ ಇನ್ಚಾರ್ಜಲ್ಲಿ. ಅವ್ರು ನನಗೆ ವೇಲು ಬೇಕು ಅಂತ ಕೊಟ್ಬಿಡು ಅಂತ ಅಂತಾರೆ. ನಮ್ಮ ಟಾಂಗೋಫ್ ಅವರು ಜೈಪಾಲ್ ಸಾಹೇಬ್ರು ಕೊಟ್ಬಿಡ. ಅದು ಅವ್ನು ಕೇಳಿದ್ಮೇಲೆ ಏನೇನು ಅದು ನಾನು ಎತ್ತಿ ಅವನು ಕೊಟ್ಬಿಡ್ತೀನಿ. ಅವನ ಕ್ಯಾಟಗಿರಿ ಏನು, ವೀರಪ್ಪ ನನಗೆ ಸಿಕ್ಕಿದ್ದ, ಮಾತಾಡ್ದ, ನಿಮ್ಮನ್ನು ಯಾರನ್ನು ಉಳಿಸಲ್ವಂತೆ, ಎಲ್ಲ ಹೊಡೆದಾಗ್ತಾನೆ, ಬರೀ ಡೊಕಾಯಿಸೋ ಮಾತುಗಳೇ ಆಡ್ತಾ ಇರ್ತಾನೆ, ಬರೀ ಸುಳ್ಳು. ಆಮೇಲೆ ಏನಯ್ಯ ಊಟ ಮಾಡೋಕ್ಕಾದ್ರೂ ಬಿಡಯ್ಯ ಅಂದರೆ, ಅಲ್ಲ ಸಾರ್ ನೀವು ಬಂದಿರೋದು ವೀರಪ್ಪನ ಹಿಡಿಕೆ, ವೀರಪ್ಪ ನಿಮ್ಮನ್ನೇ ಸುಟ್ಟಾಗ್ತಾನಲ್ಲ ಸಾರ್ ಅಂತಾನೆ. ನಮಗೆ ಊಟನೂ ಇಳಿಯಲ್ಲ ಇವನ್ ಮಾತುಗಳಿಗೆ. ಇವನ್ನೇ ಸರಿ ಹೆಂಗೋ ವಿಧಿ ಇಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ ಆಚೆಗೆ. ಆಮೇಲೆ ಸರಿ ಅಂದ್ಬಿಟ್ಟು ಈ ಭಟ್ರದು ಇಷ್ಟ ಆದರೆ ನಿನಗೆ ಒಂದು ದಿವಸ ಮಟ್ಟ ಹಾಕ್ತೀನಿ ಇರು ಅಂತ ಅಂದ್ಬಿಟ್ಟು, ಆಗ 17ನೇ ತಾರೀಕು 11ನೇ ತಿಂಗಳು 92ನೇ ಇಸ್ವಿನಲ್ಲಿ ವೆಳ್ಳಿ ಅಂತ ಒಂದು ಕೈ ಇಲ್ಲ ಪಾಪ ಅವನಿಗೆ. ಇದಾಗಲೇ ಹೋಯ್ತು, ಏನೋ ಗೊತ್ತಿಲ್ಲ, ಅದನ್ನು ನಾವು ಕೇಳಲಿಲ್ಲ ಅವನ ಇತಿಹಾಸ. ಯಾಕಂದರೆ ಅವನು ತಮಿಳ್ನು ಸ್ವಚ್ಛವಾಗಿ ಮಾತಾಡೋಕೆ ಬರೋದಿಲ್ಲ. ಅವನು ಸಿಗ್ತಾನೆ. ಸರಿ ಅಂದ್ಬಿಟ್ಟು ಇವ್ನು ಏನು ಮಾಡೋದು, ಹೊಟ್ಟೆಗೆ ಊಟ ಇಲ್ಲ ಅಂತಾನೆ ಅಂದ್ಬಿಟ್ಟು ಕ್ಯಾಂಪಿಗೆ ಕರ್ಕೊಂಬರ್ತೀವಿ. ಕ್ಯಾಂಪಿಗೆ ಕರ್ಕೊಬಂದು ಅಲ್ಲೇ ಊಟ ಕೊಡ್ರಪ್ಪ. ಅವನ ಹಣೆ ಬರೋಕ್ಕೆ ಊಟ ಇಲ್ಲ, ಇನ್ನೂ ತೊಳೆದಿಲ್ಲ ಪಾತ್ರೆ. ಅನ್ನ ಸೈಡ್ನಲ್ಲಿ ಅಂಟ್ಕೊಂಡಿರ್ತದಲ್ಲ ಸರ್, ದೊಡ್ಡ ಪಾತ್ರೆನಲ್ಲಿ ಮಾಡೋದು, ಅದನ್ನೇ ಬಳದು ಸಾಂಬಾರು ಇರುತ್ತೆ ಅದರಲ್ಲಿ ಹಾಕಿ ಕೊಟ್ಟು ಸಾಕು ಸರ್, ಎಷ್ಟೋ ನೆಮ್ಮದಿ ಆಯಿತು. 24/11/92ರಲ್ಲಿ ಮಡಿಯಾಳ ಸಾಹೇಬ್ರ ಜೊತೆ ಮಾದೇಶ್ವರ ಬೆಟ್ಟ, ರಾಮಾಪುರ, ಮೀಣ್ಯ, ನೆಲ್ಲೂರು, ಜಲ್ಲಿಪಾಳ್ಯ ಕೂಮಿಂಗ್ ಮಾಡಿ ಸುಸ್ತಾಗೋಗಿರ್ತದೆ ಸರ್. ಮಡಿಯಾಳ ಸಾಹೇಬ್ರಿಗೆ ಯಾರ ಎತ್ಕೊಂಡು ಹೋಗ್ತೀರಾ ಹೇಳಿ ಅಂತಾರೆ. ಬೇಡ ಸರ್ ಇಲ್ಲೇ ರೆಸ್ಟ್ ಮಾಡೋಣ. ಅನುಭವ ಸಾಕಷ್ಟಾಗಿದೆ ಸರ್. ಮಡಿಯಾಳ ಸಾಹೇಬರು ಬಂದರು ಅಂದರೆ ನಮಗೆ ಒಂಥರ ಹಾಲು ಊಟ ಮಾಡ್ದಂಗೆ, ಹಾಲು ಅನ್ನ ಊಟ ಮಾಡಿದಷ್ಟು ಖುಷಿ. ಯಾಕೆಂದರೆ ಅವರು ಪ್ರತಿಯೊಬ್ಬರನ್ನೂ ಅವಾಯ್ಡ್ ಮಾಡ್ತಾರೆ. ಅವನು ಯಾಕೋ ಸುಸ್ತು ಪಡ್ತಾವನೆ, ಸ್ವಲ್ಪ ಸ್ಲೋ ಆಗಿ ಹೋಗೋಣ, ಇಂದ್ಲೋನ ಯಾಕೋ ಮುಂದಕ್ಕೆ ಕಳ್ಕೊಳ್ಳಿ ಅವನ್ನ. ಹೀಗೆ ಅವರು ನಡಿಯ DCF ಶ್ರೀನಿವಾಸ್ ಜಾಗಕ್ಕೆ ಹೋಗೋಣ ಅಂತ. ಸರ್ ಅಜಯ್ ಕುಮಾರ್ ಸಿಂಗ್ ಜಾಗಕ್ಕೆ ಹೋಗಿ ಇನ್ನೂ 1.5 ತಿಂಗಳು ಆಗಿಲ್ಲ, ನಾನು ನೋಡಿಲ್ವಲ್ಲ, ನಡಿ ಅಂತ ಅಂತಾರೆ. ಕರ್ಕೊಂಡು ಹೋಗ್ತೀವಿ ಸರ್. ಅವತ್ತು ಒಂದು 7-8 ಆನೆ ಇರ್ತವೆ. ಅದೇ ಜಾಗ, ಅಲ್ಲಿ ನೀರು ಇರ್ತದೆ, ಫಲವತ್ತಾದ ನೀರು, ಬಿದಿರು ಇರ್ತದೆ. ತಿನ್ಕೊಂಡು ಅವು ನೀರು ಕುಡ್ಕೊಂಡು ಇರೋದಕ್ಕೆ ಏನೋ ಅಲ್ಲಿಗೆ ಬರ್ತವೆ ಅಂತ ಇವರು ಹೋಗ್ತಾರೆ ಸರ್. ಸೊಣ್ಣನ ಹಿಂಗೆ ತಡ್ತಾರೆ, ಅವು ಹಿಂಗಂತವೆ ಹೋಯ್ತಾರೆ ಮುಂದಕ್ಕೆ. ಇನ್ನೊಂದು ಆನೆಗೆ ತಳ್ತಾರೆ, ಆಮೇಲೆ ಕೊಂಬು ಮುಡ್ತಾರೆ, ಆಮೇಲೆ ನಮಸ್ಕಾರ ಮಾಡ್ಕೋತಾರೆ. ಇವ್ರು ಮುಂದೆ ಹೊಟ್ಟೋದ್ರು. ಬರ್ರ ನೀವನು ಅಂದು. ಸರ್ ಹೆಂಗೆ ಸರ್ ಅಂದು. ಏನು ಮಾಡಲ್ಲ, ಗುಂಪು ಆನೆಗಳು ಕಂಡು ಬರ್ರೋ ಅಂತಾರೆ. ಹೋಯ್ತೀವಿ. ಕೆಲವರು ಎದುರ್ಕೊಂಡು ಹಿಂದೆನೇ ಉಳಿತಾರೆ, ನಾವು ಮಾತ್ರ ಹೋಗಿ ಆ ಕೇಳ ನೋಡ್ಕೊಂಡು ವಾಪಸ್ ಬರ್ತೀವಿ. ಅದೇ ಸೇಮ್ ಆ ಟೈಮ್ನಲ್ಲಿ ಆನೆಗಳು ಇರಲ್ಲ. ಬಂದು ಗೋಪಿನಾಥ್ ಅಲ್ಲಿ ಊರೊಳಗಡೆ ಅವರು ಒಬ್ಬರೇ, ಅವ್ರ ಜೊತೆ ಯಾರು ಪೆರುಮಾಳು ಇಬ್ಬರು ಹೋಗಿ ಊರೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಗೋಪಿನಾಥ್ನಲ್ಲಿ ಮಡಿಯಾಳ ಸಾಹೇಬರು, ಇವರು DCF ಕಟ್ಸಿರೋ ದೇವಸ್ಥಾನ, ಇದನ್ನೆಲ್ಲ ನೋಡಿಕೊಂಡು ಊರ ಜನದ ಹತ್ರ ನೀವೇನು ಹೆದರ್ಕೋಬೇಡಿ, ನಾವು ಯಾರೂ ನಿಮ್ಮನ್ನು ತೊಂದರೆ ಕೊಡೋಕೆ ಬಂದಿಲ್ಲ, ಯಾಕೆ ಪೊಲೀಸ್ ಅಂದರೆ ಹೆದರ್ಕೋತೀರಾ, ಏನಾರ ವಿಷಯ ಇದ್ದರೆ ನಮಗೆ ತಿಳಿಸಿ, ಅವನ ಚಾಪ್ಟರ್ ಮುಗಿದೋಗ್ಬಿಟ್ರೆ ನಾವು ಇರಲ್ಲ, ಇಲ್ಲಿ ಹೊರಟೋಗ್ತೀವಿ ನಮ್ಮ ಕ್ಯಾಂಪ್ಗೆ ಅಂದ್ಬಿಟ್ಟು ಎಲ್ಲ ಹೇಳಿ. ಅವಾಗ ಏನೂ ಇಲ್ಲ ಸರ್ ಅಲ್ಲಿ. ಇವಾಗ ಹೋಟ್ಲುಗಳವೆ, ಅಂಗಡಿಗಳವೆ, ಈಗ ಒಳ್ಳೆ ಡೆವಲಪ್ ಆಗಿದೆ. ಆಮೇಲೆ ಸುತ್ತೊಡೆದು ಬರ್ತಾರೆ ಕ್ಯಾಂಪ್ಗೆ, ಅಲ್ಲಿ ಊಟ ಮಾಡ್ತೀವಿ, ಪಾಲಾರ್ಗೆ ಬರ್ತೀವಿ, ಪಾಲಾರಿಂದ MMLs ಕೊಟ್ಟೋಗ್ತೀವಿ. ಈ ವೀರಪ್ಪನಿಗೆ ದುಡ್ಡಿಲ್ಲ, ಜನಕ್ಕೆ ಕೊಡಬೇಕು, ಇವನ್ಗೆ ಹೊಟ್ಟೆ ಕಾಪಾಡ್ಕೋಬೇಕು, ಇದರೊಳಗೆ ಮದುವೆಗಳು, ಸಾವು ಎಲ್ಲನೂ ಗಮನಿಸ್ಬೇಕು ಇವನು.
ಆ ವಿಷಯದಲ್ಲಿ ದುಡ್ಡು ಕೇಳವನೆ. ಕಲ್ಲು ಹೊಡಿತೀರಲ್ಲ, ಎಷ್ಟು ಕೋಟಿ ಹೊಡಿತೀರಾ ನೀವು, ನನಗಿಷ್ಟು ಬೇಕು ಕೊಡಿ, 25 ಲಕ್ಷ ಕೇಳವನೆ. ಬೆಟ್ಟಗಳನ್ನ ಕರಗಿಸೋದೆ ಕೆಲಸ. ಕರೆಕಲ್ ಓನರ್ ಅಂತಲೇ ಅವನಿಗೆ ಹೆಸರು.